ಪ್ರಶ್ನೆಗಳಿಗೆ ಸಮಾಧಾನ ಮಾಡಬೇಕು ಅಂತ ಹೇಳಿದರು. ಬರ್ಕೊಡಿ ಪ್ರಶ್ನೆಗಳನ್ನ ಯಾರನ್ನ ಸಂದೇಹ ಇದ್ದರೆ ಬರ್ಕೊಡಿ ಅಂತ ಕೇಳಿದ್ದೆ. ಯಾರನ್ನ ಬರ್ಕೊಂಡು ತಂದಿದ್ದೀರಾ? ಇಂದು ಇಷ್ಟು ತನಕ ಕೊಟ್ಟಿಲ್ಲ ನನ್ನ ಹತ್ರ. ಯಾರನ್ನ ಬರ್ಕೊಂಡು ತಂದು ಇಟ್ಕೊಂಡಿದ್ದೀರಾ? ಇಲ್ಲ. ಒಂದು ಹೋಲಿ ಯಾರನ್ನ ಸಂದೇಹ ಕೇಳಬೇಕು ಅನ್ನೋದಿದೆಯಾ ಒಳಗಡೆ? ಯಾವುದು? ಹಾಂ ಹೇಳಿ. ಯೋಗಾಸನ ಎಲ್ಲ ಹೇಳ್ಕೊಟ್ಟವ್ರೆ, ಯಮ ನಿಯಮ ಅವೆಲ್ಲ ಹೇಳ್ಬೇಕು ಅಂದ್ರಲ್ಲ, ಅದು ಯಾವ ಥರ ಹೇಳ್ತೀರಾ ಇಲ್ಲ ಕಲಿಸ್ತೀರಾ, ಯಾವ ಥರ? ಒಂದು ನಿಮಿಷ ಕೂತ್ಕೊಳ್ಳಿ. ಸರಿ, ಸಂತೋಷ, ಒಳ್ಳೆ ಪ್ರಶ್ನೆ. ಈಗ ಏನು ಜುಲೈ 21ನೇ ತಾರೀಕಿಗೆ ಯೋಗ ಡೇ ಮಾಡಿದ್ರು. ನಿಜವಾಗ್ಲೂ ಪತಂಜಲಿ ಮಹರ್ಷಿಗಳು ವರ್ಷಕ್ಕೊಂದ್ಸಲ ಮಾಡಿ ಅಂತ ಹೇಳಿಲ್ಲ. ಒಂದು. ಎರಡನೇದು, ಯಾರಿಗೆ ಅನಾರೋಗ್ಯ ಇದೆಯೋ, BP ಶುಗರ್ ಇದೆಯೋ ಅವ್ರು ಮಾತ್ರ ಯೋಗ ಮಾಡಿ ಅಂತ ಹೇಳಿಲ್ಲ. ಒಂದು ಚೆನ್ನಾಗಿ ಕೇಳಿ. ಮತ್ತು ಯೋಗಾಸನ ಮಾಡೋದೇ ಯೋಗ ಅಂತ ಪತಂಜಲಿ ಮಹರ್ಷಿಗಳು ಹೇಳಿಲ್ಲ. ಯೋಗ ಅನ್ನೋ ಶಬ್ದಕ್ಕೆ ಅದು ಈಗಿನ ಕಾಲದಲ್ಲಿ ಭಾಳಷ್ಟು ಜನ ಯೋಗ ಅಂದರೆ ಯೋಗಾಸನ ಅಂತಲೇ ತಗೊಳ್ತಾರೆ. ಪತಂಜಲಿ ಮಹರ್ಷಿಗಳು ಅಷ್ಟು ಮಾತ್ರ ಹೇಳಿಲ್ಲ. ಹೌದಾ? ಒಂದು. ಯೋಗ ಅಂದರೆ ಬರೀ ಆಸನ ಮಾಡಿಬಿಟ್ಟು ಅವ್ನು ಹಿಂದೂ ಅಲ್ಲ. ಇದೆಲ್ಲ ಈ ತಪ್ಪ ಎಲ್ಲ ಬಿಟ್ಬಿಟ್ಟು ಯೋಗ ಹೇಳ್ಕೊಡೋದಾದರೆ ನಾನು ಹೇಳಿದೆ ಯಮ ನಿಯಮ ಅನ್ನತಕ್ಕಂಥದ್ದು ಇರಬೇಕು. ಮೊದಲು ಪತಂಜಲಿ ಮಹರ್ಷಿಗಳು ಯಮ ನಿಯಮ ಆಸನ ಪ್ರಾಣಾಯಾಮ ಅಂತ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಆ ರೀತಿ ತೊಗೊಂಡು ಹೋಗ್ತಾರೆ ಹೊರತು ಬರೀ ಯೋಗಾಸನ ಮಾಡು. ಒಂದು. ಬರೀ ಯೋಗಾಸನ ಮಾಡೋದು ಏನಪ್ಪ ಆಗುತ್ತೆ? ಯಮ ನಿಯಮ ಇಲ್ದಿರ ಬರೀ ಯೋಗಾಸನ ಮಾಡೋದು ಏನಾಗುತ್ತೆ ಅಂದರೆ ಶರೀರ ಚೆನ್ನಾಗಿ ತಯಾರಾಗುತ್ತೆ, ಭಾಳ ಆಕರ್ಷಣೀಯವಾಗಿ ತಯಾರಾಗುತ್ತೆ. ಅದರಲ್ಲೂ ಸ್ಕೂಲು ಕಾಲೇಜಲ್ಲಿ ಹೇಳ್ಕೊಡ್ತೀವಿ ಯೋಗಾಸನ ಅಂತಾರೆ. ಅಮ್ಮ ಒಳಗಡೆ ಬಂದ್ಬಿಡಮ್ಮ, ಇತ್ತು ಹೀಗೆ ಕೊಡಿ, ಯಾಕೆಂದ್ರೆ ಬರೋ ಲೇಟಾಗಿ ಬರೋರಿಗೆ ಜಾಗ ಇಲ್ಲ. ಮೆಲ್ಲಿಗೆ ನೀವು ಮಾತು ನಾನು ಹೇಳ್ತೀನಿ, ನೀವು ಕೂಗ್ಬೇಡಿ, ನನ್ನ ಕಡೆಗೆ ತಿರುಗಿ. ಹಾಂ ಅಮ್ಮ, ಇನ್ನು ಒಳಗಡೆಗೆ ಬಂದ್ಬಿಡಿ. ಸೊ ಯಮ ನಿಯಮ ಆಮೇಲೆ ಆಸನ. ಯಮ ನಿಯಮ ಅಂದರೆ ಇಂದ್ರಿಯ ನಿಗ್ರಹ, ಮನೋನಿಗ್ರಹ. ಯಮ ನಿಯಮ ಅಂದಾಗ ಇಂದ್ರಿಯ ನಿಗ್ರಹ, ಮನೋನಿಗ್ರಹ. ಇವಾಗ ಅವ್ರ ಪ್ರಶ್ನೆ ನಿಮಗೆಲ್ಲ ಅರ್ಥ ಆಗಿರ್ಬೋದು, ಅಥವಾ ಲೇಟಾಗಿ ಬಂದವ್ರಿಗೆ ಅರ್ಥ ಕೇಳಿಲ್ಲ ಅವ್ರ ಪ್ರಶ್ನೆ ಮೊದಲೆಲ್ಲ ಅರ್ಥ ಮಾಡ್ಕೊಳ್ಳಿ. ಈ ಯಮ ನಿಯಮ ಇಲ್ದಿರ ಯೋಗಾಸನ ಮಾಡೋದಕ್ಕೆ ಸರಿಯಲ್ಲ. ನಾನೇನು ಹೇಳ್ತಿದ್ದೆ, ಆಕರ್ಷಣೀಯ ತಯಾರಾಗುತ್ತೆ. ಇವಾಗ ಸ್ಕೂಲ್ಸು ಕಾಲೇಜಸಲ್ಲಿ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಯೋಗಾಸನ ಹೇಳ್ಕೊಟ್ರೆ ಏಯ್ ಸುಮ್ಮನೆ ಕೊಡ್ಬೇಕು ನೋಡು, ಆ ಮಕ್ಳು ಯಾಕೆ ಕೂತಾರ ಕೂಡು, ಮಧ್ಯೆ ಅಲ್ಲಾಡಬಾರ್ದು. ಯೋಗಾಸನ ಹೇಳ್ಕೊಟ್ರೆ ಶರೀರ ಆಕರ್ಷಣೀಯ ತಯಾರಾಗುತ್ತೆ ಮತ್ತು ಶರೀರದೊಳಗಡೆ ಶಕ್ತಿನೂ ತಯಾರಾಗುತ್ತೆ. ಒಬ್ಬರಿಗೂ ಪರಸ್ಪರ ಆಕರ್ಷಣೆ ಜಾಸ್ತಿಯಾಗಿ ಇನ್ನು ಲವ್ ಅಫೇರ್ಸು ಅದು ಇದು ಏನೇನು ಅತ್ಯಾಚಾರ ನಡೀತಿದೆಯೋ, ಉಗ್ರವಾದದಲ್ಲಿ ಎಷ್ಟು ಜನ ಸತ್ತಿಯಾರೋ ಅದಕ್ಕಿಂತ ಜಾಸ್ತಿ ಪ್ರೇಮ ವ್ಯವಹಾರದಲ್ಲಿ ಸತ್ತಿದ್ದಾರೆ ಭಾರತ ದೇಶದಲ್ಲಿ. ಲೇಟೆಸ್ಟ್ ಅದೇ 2,25,000 ಎಷ್ಟು ಜನ ಹೋಗಿದ್ದಾರೆ ಪ್ರೇಮ ವ್ಯವಹಾರದಲ್ಲಿ. ಹಾಂ, ಇನ್ನೂ ಜಾಸ್ತಿ ಆಗ್ಬಿಡುತ್ತೆ ಅತ್ಯಾಚಾರದೆಲ್ಲ. ಮತ್ತು ಮನೆಗಳಲ್ಲೂ ಅಷ್ಟೇ, ಹೆಂಡತಿ ಮಾತ್ರ ಯೋಗಾಸನ ಮಾಡ್ತೀಳೆ, ಆಕೆ ಮನೋಭಾವನೆ ಒಂಥರ ತಯಾರಾಗುತ್ತೆ, ಇವರು ಇನ್ನೊಂದು ಥರ ತಯಾರಾಗುತ್ತೆ, ವಿರೋಧ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಯಮ ನಿಯಮ ಇರಬೇಕು ಅಂತ ನಾನು ಒಂದ್ಸಲ ಹೇಳ್ತಾ ಇದ್ದೀನಿ. ಸೊ ಅದನ್ನು ಯಮ ನಿಯಮ ಯಾವ ರೀತಿ ನಾವು ಅಭ್ಯಾಸ ಮಾಡೋದು, ಅದಕ್ಕೆ ನೀವೇನ ಕ್ಲಾಸ್ ತೊಗೊಳ್ತೀರಾ ಅಂತ ಹೇಳ್ತಾರೆ. ಯಮ ನಿಯಮ ಯಾವ ರೀತಿ ಅಭ್ಯಾಸ ಮಾಡಬೇಕು ಅಂದರೆ ಅದಕ್ಕೆ ಕ್ಲಾಸ್ ಏನು ಬೇಕಿಲ್ಲ, ಹೇಳ್ಬೋದು, ತಿಳುವಳಿಕೆ ಅಷ್ಟೇ. ಅದನ್ನು ಅಭ್ಯಾಸ ಮಾಡೋದು ನೀವೇ ಮಾಡಬೇಕು ಹೊರತು ಅದೇ ದಿವಸ ಇಲ್ಲಿ ಕೂಡಿಸಿ ಸ್ವಲ್ಪ ಹೊತ್ತು ಮಾಡಿಸ್ಬೋದು, ಇಲ್ಲಿಂದ ಎದ್ದ ಮೇಲೆ ಮತ್ತೆ ಮಾಮೂಲು ಶುರುವಾಗುತ್ತೆ. ಅದಕ್ಕೋಸ್ಕರ ಮೊಟ್ಟ ಮೊದಲು ಇಂದ್ರಿಯಗಳ ವಿಷಯಗಳನ್ನು ಆಕರ್ಷಣೆ ಇದೆ ನಮಗೆ, ಹೌದಾ? ಅದರಲ್ಲಿ ಯಾಕಪ್ಪ ಆಕರ್ಷಣೆ ಇದೆ ಅಂದರೆ ಅದು ಸುಖ ಇದೆ ಅನ್ನತಕ್ಕಂಥ ಅಭಿಪ್ರಾಯ ಇದೆ. ವಿಷಯಗಳಲ್ಲಿ ಸುಖ ಇದೆ. ಭಾಳಷ್ಟು ಸಲ ವಿವೇಕ ನಡೆದಿದೆ. ಅದು ಭಜಗೋವಿಂದ ಶ್ಲೋಕಗಳಾದರೆ
ಸಾಕಷ್ಟು ವಿವೇಕ ನಡೆದಿದೆ. ನಿನ್ನೆ ಸಾಯಂಕಾಲ 1 ಗಂಟೆ ಅದೇ ವಿಷಯನೇ ಮಾತಾಡಿದೆ. ಅರ್ಥಂ ಅನರ್ಥಂ ಭಾವಯ ನಿತ್ಯಂ. ವಿಷಯಗಳಲ್ಲಿ ಸುಖ ಇದೆ ಅಂತ ಅಂತೀವಿ ನಾವು, ಎಷ್ಟು ಮಾತ್ರ ಇದೆ. ಭ್ರಾಂತಿಯೋ ಸಂಪೂರ್ಣ ಸುಖದಾಸೆ ಭಾಗ್ಯದಲ್ಲಿ ಶಾಂತ ಲೋಕದ ಸುಖ ಖಂಡ ಖಂಡವದು. ಶಾಂತ ಲೋಕದ ಸುಖ, ವಿಷಯಗಳಿಂದ ಬರ್ತಕ್ಕಂಥ ಸುಖ ಅಂತ ಆ ಸಮಯಕ್ಕೆ ಸುಖ ಅನಿಸುತ್ತೆ. ಮತ್ತು ಯಾವುದನ್ನು ಪ್ರಾಪ್ತಿ ಮಾಡಿಕೊಂಡು ಸುಖ ಅಂದ್ಕೊಂಡು ಸುಖ ಅನ್ನತಕ್ಕಂಥ ಸ್ವಲ್ಪ ಸಿಕ್ತೋ ಅದೇ ಮತ್ತೆ ಸಮಸ್ಯೆ ಆಗುತ್ತೆ. ನೀವು ನೋಡಿ ಬೇಕಾದ್ರೆ ಯಾವ ಇಂದ್ರಿಯ ಸುಖ ಅನ್ನತಕ್ಕಂಥದ್ದು ಮತ್ತೊಂದು ಸಮಸ್ಯೆಯನ್ನು ತಂದಿಲ್ಲ ಅನ್ನೋದನ್ನು ತೋರಿಸ್ಕೊಡಿ ನೋಡೋಣ. ಎಲ್ಲ ಇಂದ್ರಿಯ ಸುಖಗಳು ಮತ್ತೊಂದು ಸಮಸ್ಯೆನ ತಂದುಕೊಡುತ್ತೆ. ಬೇಕು, ಶರೀರ ನಿರ್ವಹಣೆಗೆ ಬೇಕು ವಿಷಯಗಳು. ಎಷ್ಟು ಮಾತ್ರ ಬೇಕೋ ಅಷ್ಟು ಮಾತ್ರ ಉಪಯೋಗಿಸ್ಬೇಕು. ಜಾಸ್ತಿ ಉಪಯೋಗಿಸ್ಲಿಕ್ಕೆ ಹೋದರೆ ಯಾರೋ ಸ್ವಾಮಿ ಉಪಯೋಗಿಸೋಕ್ಕೆ ಮುಂಚೆನೇ ಯೋಚನೆ ಮಾಡಬೇಕು. ಯಾವುದೋ ಅಗ್ರಮ್ ಅಂತ ಒಂದು ಆಶ್ರಮ ಇದೆ, ಈಗ ನಮ್ಮ ವೀಣಮ್ಮ ಅವರು ಇವರೆಲ್ಲ ನೋಡಿದ್ದಾರೆ. ಅಲ್ಲಿ ಊಟ ಆದಮೇಲೆ ಒಂದೊಂದು ಮಾವಿನ ಹಣ್ಣು ಕೊಟ್ಟರು. ಅವ್ರದ್ದೇ ಮಾವಿನ ತೋಟ ಇದೆ, ಆಶ್ರಮದೇ ಮಾವಿನ ತೋಟ ಇದೆ. ದೊಡ್ಡ ದೊಡ್ಡ ಮಾವಿನ ಹಣ್ಣು ಕೊಟ್ಟರು. ಸರಿ, ಹೊರಗಡೆ ಬರ್ತಿರ್ಬೇಕಾದ್ರೆ ಅದು ನಿಮ್ಗೆ ಅರ್ಥ ಅಲ್ಲಿ ಅಂತೇಳಿ ಅಹಂಕಾರಕ್ಕಲ್ಲ. ಯಾರು ನಿಂತಿದ್ರು ಅವ್ರ ಕೈ ಕೊಟ್ಬಿಟ್ಟೆ ನಾನು. ನನ್ನ ಜೊತೆಗೆ ಇನ್ನೊಬ್ಬ ಸ್ವಾಮಿಗಳಿದ್ರು. ನಾನು ತಿನ್ನು ನೋಡ್ತೀನಿ ಏನಾಗುತ್ತೋ ಅಂದರು. ನಾನು ಹೇಳಿದೆ, ತಿನ್ನೋ ತನಕ ನಿನ್ನ ಕಂಟ್ರೋಲ್ ಅದು, ತಿಂದ ಮೇಲೆ ಅದನ್ನು ಉಪಯೋಗಿಸೋಕ್ಕೆ ಮುಂಚೆನೇ ನಾವು ಯೋಚನೆ ಮಾಡಬೇಕು. ಉಪಯೋಗಿಸೋಕ್ಕೆ ಮುಂಚೆನೇ ಯೋಚನೆ ಮಾಡಬೇಕು. ಎಷ್ಟು ಮಾತ್ರ ಸುಖ ಸಿಗುತ್ತೆ, ಎಷ್ಟು ಮಾತ್ರ ಬೇಕು ನಮಗೆ ಅನ್ನತಕ್ಕಂಥದ್ದನ್ನು ವಿವೇಕದಿಂದ ನಾವು ಇಂದ್ರಿಯಗಳನ್ನು ನಿಗ್ರಹ ಮಾಡ್ಬೋದು. ಅದೇ ರೀತಿ ಮನಸ್ಸಿನಲ್ಲೂ ಅಷ್ಟು ಅದೇ ವಿವೇಕನೇ. ಒಂದು ಆಸೆ ಬಂತು ಮನಸ್ಸಿನಲ್ಲಿ ಅಂದರೆ ಮೊಟ್ಟ ಮೊದಲು ಸಂಕಲ್ಪದಿಂದ ಆಸೆ ಅನ್ನತಕ್ಕಂಥ ಪ್ರಾರಂಭ ಆಗುತ್ತೆ. ಒಂದು ವಸ್ತುವನ್ನು ನೋಡಿದಾಗ ಯಾವ ರೀತಿ ಇದೆ ವಸ್ತು, ಆ ರೀತಿ ನಾವು ವಸ್ತುವನ್ನು ನೋಡಲ್ಲ. ಸಾಮಾನ್ಯವಾಗಿ 99.99% ವಸ್ತು ಯಾವ ರೀತಿ ಇದೆಯೋ ಆ ರೀತಿ ನೋಡಲ್ಲ. ಮತ್ತೇನು ಮಾಡ್ತೀವಿ, ನಮ್ಮ ಮನಸ್ಸಿನ ಅಭಿಪ್ರಾಯವನ್ನು ಆ ವಸ್ತು ಮೇಲೆ ಆರೋಪಣೆ ಮಾಡ್ತೀವಿ. ಆರೋಪಣೆ ಮಾಡಿ ಚೆನ್ನಾಗಿದೆ ಅಂತೀವಿ. ಚೆನ್ನಾಗಿದೆ ಅಂದರೆ ಒಳಗಡೆನೇ ಶುರುವಾಗುತ್ತೆ ನಂಗೆ ಬೇಕು ಅಂತ, ನಂಗೆ ಬೇಕು ಅಂತ ಶುರುವಾಗುತ್ತೆ. ಹೌದಾ? ಬೇಕು ಅಂತ ಯಾವಾಗ ಶುರು? ಜಾಯತೋ ವಿಷಯಾಂತಂಸ ಸಂಗಸ್ತೇಷು ಜಾಯತೆ ಸಂಗ ಸಂಜಾಯತೆ ಕಾಮಃ ಕಾಮಃ ಕ್ರೋಧೋ ವಿಜಾಯತೆ ಕ್ರೋಧೋ ಭವತಿ ಸಮ್ಮೋಹ ಸಮ್ಮೋಹ ಸ್ಮೃತಿ ವಿಭ್ರಮಃ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ನೋಡಿ ಎಷ್ಟು ರಾಮಾಯಣ ಆಗುತ್ತೆ. ಒಂದು ವಿಷಯ ಚೆನ್ನಾಗಿದೆ ಅನಿಸಿದ್ರೆ ಬೇಕು ಅನ್ನೋ ಆಸೆ ಬರುತ್ತೆ. ಧ್ಯಾಯತೋ ವಿಷಯಾಂತಂಸ ಸಂಗಸ್ತೇಷು ಜಾಯತೆ ಸಂಘ ಸಂಜಾಯಿತೆ ಕಾಮಃ. ಆಸೆ ಬಂತು. ಆಸೆ ಬಂದರೆ ಸುಮ್ಮನಿರಕ್ಕಂತೂ ಆಗಲ್ಲ. ಅದಕ್ಕೋಸ್ಕರ ಪ್ರಯತ್ನ ಮಾಡೋಕ್ಕೂ ದುಡ್ಡು ಹಂಚಬೇಕು, ಏನು ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಸಂಜಾಯಿತೆ. ಒಂದು ವೇಳೆ ನಮ್ಮ ಆಸೆಗೆ ಯಾರನ್ನ ಅಡ್ಡಿ ಬಂದರು, ನಮ್ಮ ಆಸೆಗೆ ಯಾರನ್ನ ಅಡ್ಡಿ ಬಂದರು, ಕೋಪ ಬರುತ್ತೆ. ಯಾವುದನ್ನು ಅಡ್ಡಿ ಬಂತು ಕೋಪ ಬರುತ್ತೆ. ಬರೀತಾ ಬರೀತಾ ಪೆನ್ನು ಅಂತ ಕೊಡುತ್ತೀವಿ. ಈಗಿನ ಕಾಲದ ಪೆನ್ನುಗಳು ಹಾಗೆ ಇದೆ ಅಂತ ಇಟ್ಕೊಳ್ಳಿ. ಕೊಂಡ್ಕೋಬೇಕಾದ್ರೆ ಅದು ಯಾವುದೋ ಬಾಲ್ ಪಾಯಿಂಟ್ ಪೆನ್ಸ್ ಎಲ್ಲ ಬರೀ ಮೋಸ. ಕೊಂಡ್ಕೋಬೇಕಾದ್ರೆ ಅವ್ನು ಬರೆದು ತೋರಿಸ್ತಾನೆ, ಹೀಗೀಗಂತ ತೋರಿಸ್ತಾನೆ. ಚೆನ್ನಾಗಿ ಗೀಚುತ್ತದು. ಮತ್ತು ಅಕ್ಷರ ಬರೆಯೋದು ಬರೆಯೋದೇ ಇಲ್ಲ. ಮತ್ತೇನು ಗೀಚಕ್ಕೆಲ್ಲ ಆಯ್ಕದು. ಅವಾಗೇನಾಗ್ತದೆ, ಅಕ್ಷರ ಬರೆಯೋದು ಬರಲ್ಲ. ಎಷ್ಟು ಪ್ರಯತ್ನ ಅಂತ ಬಿಸಾಡ್ತೀವಿ. ಅದೇನು ತಪ್ಪು ಮಾಡಿದೆ? ಒಟ್ಟಿನಲ್ಲಿ ನಾನು ಬರೆಯೋದಕ್ಕೆ ಗಟ್ಟಿ ಮಾಡ್ತದ್ದು ಅಂತ. ಯಾವುದು ನಮಗೆ ಆಸೆ ಗಟ್ಟಿ ಬರುತ್ತೋ ಅದ್ರ ಮೇಲೆ ಕೋಪ ಬರುತ್ತೆ. ಸರಿ, ಕೋಪ ಬಂದರೆ ಏನು ಮಾತಾಡಬೇಕು, ಏನು ಮಾತಾಡಬಾರ್ದು, ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನತಕ್ಕಂಥ ವಿವೇಕ ಕಳ್ಕೊಳ್ತೀವಿ. ಕ್ರೋಧಾದ್ಭವತಿ ಸಮೋಹ ಕಾರ್ಯ ಅಕಾರ್ಯ ವಿವೇಕ ಅನ್ನತಕ್ಕ ಹೋಗುತ್ತೆ. ಶಂಕರಾಚಾರ್ಯ ಸಮೋಹನ ಕಾರ್ಯ ಅಕಾರ್ಯ ಅನ್ನೋ ವಿವೇಕ ಹೋಯ್ತು. ಏನು ಮಾತಾಡಬೇಕು, ಏನು ಮಾಡಬೇಕು. ಕೋಪ ಬಂದರೆ ನಾನು ಹೇಳ್ತಿರ್ತೀನಿ, ಹಾಗೆ ಮಾತಾಡ್ತಾನೆ ಅಂತ ಇಟ್ಕೊಳ್ಳಿ. ತಂದೆ ಮಗನ ಮೇಲೆ ಕೋಪ, ಯು ಸನ್ ಆಫ್ ಎನ್ ಇಡಿಯಟ್ ಅಂತಾನೆ. ಅವನು ಹೇಳ್ತಾನೆ ಐ ನೋ ಇಟ್ ಅರ್ಲಿಯರ್ ಅಂತ. ಈಗಿನ ಕಾಲಕ್ಕೆ ಏನು ಮಾತಾಡ್ತಿದ್ದೀನಿ, ನನ್ನನ್ನೇ ಇಡಿಯಟನ್ನು ಬೈಕೊಳ್ತೀನಿ ಅಂತ ಅನ್ಸಲ್ಲ. ಅವಾಗ ಅವನು ಬೈತಿದ್ದೀನಿ ಅಂತೀವಿ. ಸೊ ಯಾವಾಗ ಕೋಪ ಅನ್ನೋದಕ್ಕೆ ಹೋಗ್ತಾ ಕಾರ್ಯ ಅಕಾರ್ಯ ಅನ್ನೋದಕ್ಕೆ ಹೋಯ್ತು. ಮತ್ತು
ಏನು ನಾವು ಜೀವನವನ್ನು ಉನ್ನತ ಮಾಡ್ಕೋಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ಯೋಗಾಸನ ಪ್ರಾರಂಭ ಮಾಡಿದ್ವೋ, ಅಥವಾ ಇಲ್ಲಿ ತಗೊಂಡ್ರೆ ಏನು ಉನ್ನತ ಅಂತ ತತ್ವ ತಿಳ್ಕೋಬೇಕು ಅಂತ ಈ ಶ್ರವಣ ಅನ್ನತಕ್ಕಂಥದ್ದು ಮಾಡ್ತಿದ್ದೀವೋ, ಇದು ಅರ್ಥ ಆಗತಕ್ಕಂಥ ಸ್ಥಿತಿ ಬಂದಿತ್ತು ಅಂದರೆ ಯೋಗಾಸನದಲ್ಲಿ ಶರೀರ ಆರೋಗ್ಯವಾಗಿರತಕ್ಕಂಥ ಸ್ಥಿತಿ ಬಂದಿತ್ತು. ಮತ್ತೆ ಯಾವುದೋ ಆಕರ್ಷಣೆಗೂ ಯಮ ನಿಯಮ ಇಲ್ಲ, ಯಾವುದೋ ಆಕರ್ಷಣೆಗೆ ಹೋಗಿ ಜೀವನ ಎಲ್ಲ ಹೊಲಸಾಗ್ಬಿಡ್ತು. ಇಲ್ಲಿ ಅರ್ಥ ಮಾಡ್ಕೊಳ್ತಕ್ಕಂಥ ಸ್ಥಿತಿ ಬಂದಿತ್ತು, ಅರ್ಥ ಮಾಡ್ಕೊಳ್ತಕ್ಕಂಥ ಸ್ಥಿತಿ ಹೋಯಿತು. ಯಾಕೆ ಒಂದು ಸಲ ಕೋಪ ಬಂದರೆ ಒಂದು ದಿವಸ ಎಲ್ಲ ಇರ್ಬೋದು, ಒಂದು ವಾರ ಎಲ್ಲ ಇರ್ಬೋದು, ಅಥವಾ 15 ವರ್ಷ ಆದರೂ ಇರ್ಬೋದು. ಯಾರೋ ಒಬ್ಬರು ವೇದಾಂತ ಶ್ರವಣ ಮಾಡ್ತಲೇ ಇದ್ದರು. ಮತ್ತು ಯಾವುದೋ ಒಂದು ಪ್ರಸಂಗದಲ್ಲಿ ಯಾವುದೋ ಒಬ್ಬರು ಮಗಳ ಮೇಲೆ ಏನೋ ಆರೋಪಣೆ ಮಾಡಿದ್ರು. ಅವ್ರ ತಂದೆ ಭಾಳ ಕೋಪ ಬಂತು. ಹೌದಲ್ವ, ಒಂದು ಹೆಣ್ಮಗಳು ಯಾರ ಮೇಲೆ ಆರೋಪಣೆ ಮಾಡಬೇಕಾದ್ರೆ ಭಾಳಷ್ಟು ಯೋಚಿಸ್ಬೇಕು. ನಾವು ಹೊರಗಡೆಗೆ ಮಾತಾಡ್ಬಾರ್ದು. ಆ ಥರ ಮದುವೆ ಆಗೋ ಹುಡುಗಿ ಮತ್ತು ಮುಂದಕ್ಕೆ ಏನಾಗುತ್ತೋ ಆ ಹುಡುಗಿ ತಂದೆಗೆ ಕೋಪ ಬಂತು. ಅವ್ರು ನನ್ನ ಹತ್ರ ಬಂದರು, ಏನೋ ಹಂದಿಯಾರೆ, ಹೋಗಿ ಮಾತಾಡೋಣ, ಸಮಾಧಾನ ಮಾಡೋಣ ಅಂದರೆ ಅಷ್ಟಲ್ಲೇ ಅವ್ರ ಫೋನ್ನಲ್ಲಿ ಏಕವಚನದಲ್ಲಿ ಬಾಯಿ ಬಂದ ಬೈದ್ಬಿಟ್ರು ಹಾಕಿನ. ಸುಮಾರು 20 ವರ್ಷ ಆಗಿದ್ದೀವಿ. ಮೊನ್ನೆ ಒಂದು ದಿವಸ ಪ್ರವಚನ ವ್ಯವಸ್ಥೆ ಮಾಡಬೇಕಾದ್ರೆ ಆ ಬೈದು ಹಾಕಿ ಯಾವುದೋ ಒಂದು ಸಂಸ್ಥೆಗೆ ಪ್ರೆಸಿಡೆಂಟು ಹಾಕಿ ಕೈಯಲ್ಲಿ ನಾನು ಪ್ರವಚನ ನಡೀಲಿ ಸಂತೋಷ ಅಂತೆಲ್ಲ ವ್ಯವಸ್ಥೆ ಮಾಡಿಕೊಟ್ರು. ಆದರೆ ಅದನ್ನು ಮರ್ತಿಲ್ಲ, ಯಾವುದನ್ನು ಅವ್ರು ಈ ಥರ ಅಂದರು ಅನ್ನೋದನ್ನು ಮರ್ತಿಲ್ಲ. ಅಂದರೆ ಕೋಪ ಅನ್ನತಕ್ಕಂಥ ಬಂದರೆ ಮತ್ತೆ ಅದು ಅವ್ರು ನೋಡಿದಾಗೆಲ್ಲ ಕೋಪ ಬರುತ್ತೆ. ಹೋಗಲಿ, ಕೋಪದಿಂದ ಪ್ರಯೋಜನ ಏನಪ್ಪ ಅಂದರೆ ಈಗ ನಾನು ಹೇಳಿದ್ನಲ್ಲ, ಯೋಗಾಸನ ಅನ್ನತಕ್ಕಂಥ ಏನು ಆರೋಗ್ಯ ಇರಬೇಕಾಗಿತ್ತು ಅದು ಹೊಲಸು ಮಾಡಿಬಿಡುತ್ತೆ, ಎಲ್ಲೆಲ್ಲೋ ಕರ್ಕೊಂಡೋಗ್ಬಿಡುತ್ತೆ. ಮತ್ತು ಶ್ರವಣ ಮಾಡ್ತಿದ್ದೆ ಅರ್ಥ ಆಗತಕ್ಕಂಥದ್ದು ಹೋಯಿತು. ಅಷ್ಟೇ ಅಲ್ಲ, ಬೇರೆಯವ್ರು ತಪ್ಪು ಮಾಡಿದ್ರು ಅದಕ್ಕೆ ನಾನು ಕೋಪ ಮಾಡಿಕೊಂಡೆ ಅಂದರೆ ತಪ್ಪು ಮಾಡಿದವ್ರು ಅಯ್ಯೋ ಅವನು ಯಾವಾಗಲೂ ಆಗಿಬಿಡು ಅಂತ ಅವ್ರು ಸುಮ್ಮನೆ ಆಗಿಬಿಡ್ತಾರೆ. ಅವ್ರಿಗೇನು ತೊಂದರೆ ಆಗಿಲ್ಲ ತಪ್ಪು ಮಾಡಿದವ್ರಿಗೆ. ಇವಾಗ ಶಿಕ್ಷೆ ಯಾರಿಗಿತ್ತು? ನನಗೆ ನಾನು ಶಿಕ್ಷೆ ಮಾಡ್ಕೊಳ್ತಾ ಇದ್ದೀನಿ, ನನಗೆ ನಾನು ಶಿಕ್ಷೆ. ಹೌದಾ? ಆದ ಕಾರಣ ಯಮ ನಿಯಮ ಅನ್ನತಕ್ಕಂಥ ಅಭ್ಯಾಸ ಮಾಡ್ಕೊಂಡು ವಿವೇಕದಿಂದ ಯಾವುದು ಬೇಕೋ ಅದು ಮಾತ್ರ ನಾವು ಉಪಯೋಗಿಸ್ಬೇಕು. ಅನವಶ್ಯಕವಾಗಿ ಬೇರೆ ವಿಷಯಗಳಿಗೆ ಬರ್ತಿರುತ್ತೆ ಆಸೆಗಳು, ಅದನ್ನು ವಿವೇಕದಿಂದ ಪ್ರತಿಪಕ್ಷ ಭಾವನೆ ಅಂತಾರೆ. ಏನು ಆಸೆ ಬರುತ್ತೋ ಅದಕ್ಕೆ ವಿವೇಕ ಮಾಡಿ ಅದನ್ನು ಆಸೆಗಳನ್ನು ತೆಗೆದು ಹಾಕ್ಕೊಳ್ತಾ ಇರಬೇಕು. ಮತ್ತು ಇಂದ್ರಿಯಗಳನ್ನು ಅನವಶ್ಯಕ ಉಪಯೋಗಿಸಬಾರ್ದು. ನಮ್ಮ ದೃಷ್ಟಿ ಇಲ್ಲದಿರ ಯಾವ ಇಂದ್ರಿಯನೂ ಕೆಲಸ ಮಾಡಬಾರ್ದು. ಭಗವಾನ್ ಬುದ್ಧ ಪ್ರವಚನ ಮಾಡ್ತಿರ್ತಾರೆ. ಕೆಲವರಿಗೆ ಅಭ್ಯಾಸ ಕಾಲಿಗೆ ಆಡಿಸ್ಕೊಂಡು ಯಾರೋ ಕೂತಿರ್ತಾರೆ. ಆವಾಗ ಭಗವಾನ್ ಬುದ್ಧ ಯಾಕೆ ಕಾಲಾಡಿಸ್ತೀಯ ಅಂತಾರೆ, ನಿಂತೋಗ್ಬಿಡುತ್ತೆ. ಯಾಕೆ ಆಡಿಸ್ತೀನಿ? ನನಗೆ ಗೊತ್ತೇ ಇಲ್ಲ ಆಡ್ತಿತ್ತು ಅಂತಾರೆ. ಅಂದರೆ ಕಾಲಿನ ತಪ್ಪು ಅಂತ ಅಲ್ಲ, ನಮ್ಮ ಇಂದ್ರಿಯಗಳು ನಮಗೆ ಗೊತ್ತಿಲ್ಲದೇ ವ್ಯವಹಾರ ಮಾಡ್ಕೊಂಡು ಹೋಗ್ಬಿಡ್ತವೆ. ಅಯ್ಯಯ್ಯೋ ನಾನು ಯಾಕೆ ಹೀಗೆ ಮಾಡಿದೆ ಅಂದರೆ ನಾವುಗಳು ಇಂದ್ರಿಯಗಳ ವಶದಲ್ಲಿ ಇದ್ದೀವಿ, ನಮ್ಮ ವಶದಲ್ಲಿ ಇಂದ್ರಿಯಗಳಿಲ್ಲ. ಪ್ರತಿಯೊಬ್ಬರು ಸ್ವಾಮಿಗಳಾಗಬೇಕು. ಸ್ವಾಮಿಗಳಂದರೆ ನಾವು ಸನ್ಯಾಸ ತಗೋಬೇಕು ಅಂತಲ್ಲ. ಸ್ವಾಮಿ ಅಂದರೆ ಯಾರು? ಒಂದು ಜನಾಂಗಕ್ಕೆ ಸ್ವಾಮಿ ಅಂತಾರೆ ಈಗಿನ ಕಾಲಕ್ಕೆ. ನಿನ್ನ ತಲಕಾಯಿ ಯಾವ ಜನಾಂಗ ನಿನ್ನ ಮಾತು ಕೇಳ್ತಾರೆ? ಇವಾಗ ನಾನು ನಿಮಗೆಲ್ಲ ಸ್ವಾಮೀಜಿ ಅಂದರೆ ನಾನು ಹೇಳ್ತೀನಲ್ಲ 8:45 ಆಯಿತು, ಇನ್ನೂ 8:45 ಆಗೋಕ್ಕೆ ಮುಂಚೆನೇ ಹತ್ತ ಕಡೆ ನೋಡ್ತಿರ್ತಾರೆ. ಆ ಗಡಿಯಾರನ ಎಲ್ಲ ಹಾಕ್ಬೇಕಂದ್ರೆ ಹಿಂದಕ್ಕೆ ಹಾಕಬೇಕು, ಈ ಶ್ರೋತೃಗಳಿಗೆ ಕಾಣಬಾರ್ದು ಅದು. ವಕ್ತಿಂಗ್ ಕಾಣ್ತಿರ್ಬೇಕಷ್ಟೇ. ಇನ್ನೂ 7:30 8:35 8:40 ಆಗೋ ಅಷ್ಟೊತ್ತಿಗೆ ಅಲ್ಲಿ ನೋಡ್ತಿರ್ತಾರೆ. ನನ್ನ ಶಿಷ್ಯರು ನಾನು ಹೇಳ್ದಾಗ ಕೇಳ್ತಾರೆ ಅಂತ ನಾನು ಮಾತಾಡ್ಕೊಂಡೇ ಹೋಗ್ತಿದ್ದೆ ಅಂತ ಇಟ್ಕೊಳ್ಳಿ. 8:45 ಆಯಿತು, 8:50 ಆಯಿತು, 8:55 ಆಯಿತು. ಮತ್ತೇನಾಗಿತ್ತು ಎಲ್ಲ ಮೇಲ್ಗಡೆ ಹೋಗ್ತಾರೆ, ಆಮೇಲೆ ಹಾಗೆ ಹೊರಟೋಗ್ತಾರೆ. ಹೌದಲ್ಲ? ಮತ್ತು ಸ್ವಾಮೀಜಿ ಅಂದರೆ ಪ್ರತಿಯೊಬ್ಬರು ಸ್ವಾಮಿಗಳಾಗಬೇಕು ಅಂದಾಗ ನನ್ನ ಇಂದ್ರಿಯಗಳಿಗೆ ನಾನು ಸ್ವಾಮಿ. ನನ್ನ ಇಂದ್ರಿಯಗಳು ನಾನು ಹೇಳ್ದಾಗ ಕೇಳುತ್ತೆ. ನನ್ನ ಮನಸ್ಸು ಅನ್ನತಕ್ಕಂಥದ್ದು ನನ್ನ ವಿವೇಕದಲ್ಲಿದೆ. ನನ್ನ ವಿವೇಕವನ್ನು ಬಿಟ್ಟು ನನ್ನ ಇಂದ್ರಿಯ ಮನಸ್ಸು ಬುದ್ಧಿ ಯಾವುದೂ ಕೆಲಸ ಮಾಡಲ್ಲ.
ಸೊ ವಿವೇಕದಲ್ಲೇ ಜೀವನ ಮಾಡ್ತಿದ್ದೀನಿ ಅನ್ನೊಂದು ಸ್ವಾಮಿ. ಈ ಜನಾಂಗಕ್ಕೆಲ್ಲ ನನ್ನ ಸ್ವಾಮಿನ ನೀವು ಪೀಠ ಕಟ್ಕೋ, ಬಟ್ ಯಾರು ನಿಮ್ಮ ಮಾತು ಕೇಳ್ತಾರೆ? ಆದ ಕಾರಣ ಯಮ ನಿಯಮ ಅಂದರೆ ವಿವೇಕದಿಂದ ಇಂದ್ರಿಯಗಳನ್ನು ಮನಸ್ಸನ್ನು ನಿಗ್ರಹ ಮಾಡಬೇಕು ಅನ್ನತಕ್ಕಂಥದ್ದು. ಅದನ್ನು ಇಲ್ಲಿ ಅಭ್ಯಾಸ ಮಾಡಿಸ್ಬೋದು. ಸುಮ್ಮನೆ ಕೂತೀರಿ ಅಂತೇನೋ ಕೈ ಕಾಲು ಆಡಿಸ್ಕೊಡಿ ಅಂತೇನೋ ಮಾಡ್ತಾರೆ. ಬಟ್ ಇಲ್ಲಿಂದ ಎದ್ಮೇಲೆ ಹೊರಗಡೆ ಯಾವುದನ್ನು ನೋಡಿದ್ರೆ ಅದು ತಗಡೆ ಹೊಟ್ಟೋಗ್ತೀವಿ. ಸೊ ವಿವೇಕದಿಂದ ಇಂದ್ರಿಯಗಳನ್ನು ಮನಸ್ಸನ್ನು ನಿಗ್ರಹ ಮಾಡಿ ಆಮೇಲೆ ಯೋಗಾಸನ ಮಾಡ್ತಿರ್ಬೇಕು, ಅಥವಾ ಯೋಗಾಸನ ಮಾಡ್ತಾ ಆ ಇಂದ್ರಿಯ ಮನಸ್ಸನ್ನು ನಿಗ್ರಹದಲ್ಲಿ ಇಟ್ಕೊಂಡಿರಬೇಕು. ಸರಿ, ಇನ್ನೇನು ಪ್ರಶ್ನೆ ಇದು ನೋಡೋಣ, ಇಲ್ಲಾಂದರೆ ಮುಂದಕ್ಕೆ ಹೋಗೋಣ. ಸರಿ, ಆಯಿತು. ಇನ್ನೇನಿಲ್ಲ ತಾನೆ? ಓಕೆ. 18ನೇ ಶ್ಲೋಕ ಮತ್ತೊಮ್ಮೆ ಹೇಳಿ. ಅಷ್ಟಾವಕ್ರ ಉವಾಚ ಸಾಕಾರಂ ಅನೃತಂ ವಿದ್ಧಿ ನಿರಾಕಾರಂ ತು ನಿಶ್ಚಲಂ ಏತತ್ತತ್ವೋಪದೇಶೇನ ನ ಪುನರ್ಭವ ಸಂಭವಃ. ಸಾಕಾರಮನೃತಂ ವಿದ್ಧಿ ನಿರಾಕಾರಂ ತು ನಿಶ್ಚಲಂ ಏತತ್ತತ್ವೋಪದೇಶೇನ ನ ಪುನರ್ಭವ ಸಂಭವಃ. ಇಷ್ಟಕ್ಕೆ ಮುಂಚೆ ವ್ಯಕ್ತ ಸ್ವರೂಪ, ಅವ್ಯಕ್ತ ಸ್ವರೂಪ, ನನ್ನ ಜೀವನ ನಾನೇ ನೋಡಿಕೊಂಡ್ರೆ ನನ್ನ ಪರಿಸ್ಥಿತಿ ಏನಂತ ನಾನು ಅನ್ವೇಷಣೆ ಮಾಡಿದರೆ ಹೊರಗಡೆ ಕಾಣತಕ್ಕಂಥ ವ್ಯಕ್ತ ಸ್ವರೂಪ ಹೊಂದಿದೆ. ಅಂದರೆ ಆ ವ್ಯಕ್ತ ಸ್ವರೂಪವನ್ನು ಬೇರೆ ಸ್ವಲ್ಪ ನೋಡಿ ಅರ್ಥ ಮಾಡ್ಕೋಬೋದು, ನನ್ನನ್ನು ನಾನು ನೋಡಿ ಅರ್ಥ ಮಾಡ್ಕೋಬೋದು. ಬಟ್ ಇನ್ನೊಂದು ಅವ್ಯಕ್ತ ಸ್ವರೂಪ ಅನ್ನತಕ್ಕಂದಿದೆ, ಅದನ್ನು ನಾನು ನೋಡೋಕ್ಕಾಗಲ್ಲ, ಬೇರೆಯವರು ನೋಡೋಕ್ಕಾಗಲ್ಲ. ಹೌದಾ? ಒಂದು. ಇನ್ನೊಂದು ದರ್ಶನ ವೃತ್ತಿ, ಅದರ್ಶನ ವೃತ್ತಿ. ಶರೀರ ಇಂದ್ರ ಬುದ್ಧಿ ಮನಸ್ಸಿಗೆ ಉಪಯೋಗಿಸ್ಕೊಂಡು ದೃಷ್ಟಿ ಜೊತೆ ವ್ಯವಹಾರ ಮಾಡತಕ್ಕಂಥ ದರ್ಶನ ವೃತ್ತಿ. ಅದರ್ಶನ ವೃತ್ತಿ ಅಂದರೆ ಯಾವ ದೃಶ್ಯ ಅಲ್ಲ, ಶರೀರ ಇಂದ್ರ ಬುದ್ಧಿ ಮನಸ್ಸು ಏನಿದ್ರೆ ಉಳ್ದು ಹೋಗತಕ್ಕಂಥದ್ದು. ಹೌದಾ? ಮತ್ತು ಇಲ್ಲಿ ಇನ್ನೊಂದು ರೀತಿ, ಅದನ್ನೇ ಇನ್ನೊಂದು ರೀತಿಯ ಹೇಳ್ತಿದ್ದಾರೆ. ಸಾಕಾರಂ ಅನೃತಂ ವಿದ್ಧಿ. ಸಾಕಾರ ಅಂದರೆ ಆಕಾರ ಇರತಕ್ಕಂಥದ್ದು ಯಾವುದು? ವ್ಯಕ್ತ ಸ್ವರೂಪ ಎಲ್ಲ ಆಕಾರ ಇರತಕ್ಕಂಥದ್ದು. ಆಕಾರ ಅಂದರೆ ಶರೀರ, ಇಂದ್ರಿಯಗಳು, ಬುದ್ಧಿ, ಮನಸ್ಸು, ಅಹಂಕಾರ. ಹೌದಾ? ಇವೆಲ್ಲ ಆಕಾರ ಇರತಕ್ಕಂಥದ್ದು. ನಾವೇನು ಮಾಡಿದ್ವಿ? ಇದನ್ನೇ ಸತ್ಯ ಅಂತ ಜೀವನ ಮಾಡ್ತಿದ್ವಿ. ಇದೇ ಸತ್ಯ, ಇದೇ ನಾನು ಅಂತಲೇ ಜೀವನ ಮಾಡ್ತಿದ್ವಿ. ವ್ಯವಹಾರಕ್ಕೆ ಅದು ಸರಿನೇ. ಆದರೆ ಆನಂದವಾಗಿರಬೇಕಾಗಿದ್ದರೆ ಅದೇ ಸತ್ಯ, ಅದು ಬಿಟ್ಟು ನನ್ನ ಪರಿಸ್ಥಿತಿ ಇನ್ನೇನೂ ಇಲ್ಲ, ಇಷ್ಟೇ. ಈ ಶರೀರದ ಸ್ಥಿತಿ ಏನೋ ಅಷ್ಟೇ. ಶರೀರ ಹುಟ್ಟಾ ನಾನು ಹುಟ್ಟಿದ್ದೀನಿ, ಶರೀರ ಸತ್ರ ಸಾಯ್ತೀನಿ. ಶರೀರ ಶುಗರ್ ಇದೆ ಅಂದರೆ ನನಗೆ ಶುಗರ್ ಇದೆ. ಹಾಗೆ ಅಂತ ಇದು ತಪ್ಪಾಗಿ ಉಪಯೋಗಿಸ್ಬಾರ್ದು ಈ ವಾಕ್ಯಗಳನ್ನ. ಏನಂತ? ನನಗೇನು ಶುಗರ್ ಇಲ್ಲ, ಏನು ತಿಂದರೂ ನನಗೇನಾಗಲ್ಲ. ಇವನು ನಿಜವಾಗ್ಲೂ ನಂಗೆ ಶುಗರ್ ಇಲ್ಲ, ನಾನು ಆತ್ಮಸ್ವರೂಪ ಅಂತ ಗೊತ್ತಾಗಿದ್ದು ಅಲ್ಲ. ಬಟ್ ಇಲ್ಲಿ ಹೇಳಿದಂಥ ವಾಕ್ಯಗಳನ್ನ ಎಂಜಿಲ್ ವಾಕ್ಯಗಳು ಮಾಡಿಕೊಂಡು ಅದು ತಿನ್ನಲಿಕ್ಕೋಸ್ಕರ ಅನುಕೂಲ ಮಾಡ್ಕೊಳ್ತಾನೆ. ನಂಗೆ ಶುಗರು ಇಲ್ಲ, ನಾನೇನು ತಿನ್ನಲೂ ಇಲ್ಲ ಅಂದಾಗ ಮತ್ತೆ ಇದ್ದಕ್ಕಿದ್ದ ಕಿಡ್ನಿ ಫೇಲ್ ಆಯಿತು, ಆಸ್ಪತ್ರೆಗೆ ಹೋಗಬೇಡ, ಅವಾಗ ನಿಂಗೆ ಅರ್ಥ ಆಗಿದೆ ಅಂತ. ಸೊ ನಮ್ಮ ದೌರ್ಬಲ್ಯಕ್ಕೆ ಈ ವಾಕ್ಯಗಳು ಉಪಯೋಗಿಸ್ಕೊಳ್ಳೋದು ಅಲ್ಲ. ಈ ಸಾಕಾರ ಅನ್ನತಕ್ಕ ಏನಿದೆಯೋ ಇದನ್ನೇ ಸತ್ಯ ಅಂತ ಜೀವನ ಮಾಡ್ತಿದ್ದೀವಿ. ಇದನ್ನು ಇಲ್ಲಿ ಹೇಳ್ತಾರೆ ಅಷ್ಟಾವಕ್ರ ಮಹರ್ಷಿಗಳು. ಅನೃತಂ, ಇದು ಸರಿಯಲ್ಲ ಅಂದರೆ ಇದು ಸತ್ಯವಲ್ಲ. ಸತ್ಯ ಇದೇ ನಾನು ಜೀವನ ಮಾಡ್ತೀಯ, ಅದೇ ಸತ್ಯವಲ್ಲ. ಯಾಕಪ್ಪ ಸತ್ಯವಲ್ಲ ಅಂದರೆ? ಸತ್ಯ ಅಂದ್ರೇನು? ಇದಕ್ಕೆ ಭಾಳಷ್ಟು ಜನ ಭಾಳಷ್ಟು ರೀತಿ ವ್ಯಾಖ್ಯಾನ ಮಾಡಿದ್ದಾರೆ. ಅದನ್ನು ಯಾಕೆ ಹೇಳ್ತೀನಿ ನಾನು ಅಂದರೆ, ಅವರೆಲ್ಲ ಪ್ರಚಾರ ಜಾಸ್ತಿ. ಅದು ಯಾಕೆ ಪ್ರಚಾರವಾಗ್ತಾರೋ, ಯಾಕೆ ಜನ ಒಪ್ಕೊಳ್ತಾರೋ. ಕೈವಲ್ಯ ಅಂತ ಮಾತಾಡಿದ್ರೆ ಇವ್ರು ಮಾತಾಡೋದಕ್ಕೆ ತಲೆ ಹೋಗಿಸ್ತಾರೆ, ಇನ್ನೊಬ್ರು ಮಾತ್ರ ಅಲ್ಲೂ ತಲೆ ಹೋಗಿಸ್ತಾರೆ. ನಮಗೆಲ್ಲ ಅದ್ವೈತ, ಅದು ಸರಿ ಇದು ಸರಿ.
ಆ ರೀತಿ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಸತ್ಯ ಅಂದರೆ ಭಾಳಷ್ಟು ವ್ಯಾಖ್ಯಾನ ಮಾಡಿದ್ದಾರೆ. ಒಂದು ಪರಂಪರೆಯಲ್ಲಿ ಹೇಳ್ಕೊಂಬಂದಿದ್ದಾರೆ, ತ್ರಿಕಾಲಾಬಾಧಿತಂ ಸತ್ಯಂ ಅಂತ. ಶಂಕರಾಚಾರ್ಯ ಈ ರೀತಿ ಹೇಳಿಲ್ಲ, ಶ್ರುತಿನಲ್ಲಿ ಈ ರೀತಿ ಇಲ್ಲ. ಶಂಕರಾಚಾರ್ಯ ಭಾಷ್ಯವನ್ನು ಯಾರೋ ತಪ್ಪಾಗಿ ವ್ಯಾಖ್ಯಾನ ಮಾಡಿ ತ್ರಿಕಾಲಾಬಾಧಿತಂ ಸತ್ಯಂ ಅಂದರು. ಅಂದರೆ 3 ಕಾಲದಲ್ಲೂ ಯಾವುದು ತನ್ನ ಇರುವಿಕೆಯನ್ನು ಕಳ್ಕೊಳ್ದಿರ, ತನ್ನ ಇರುವಿಕೆಯನ್ನು ಬದಲಾವಣೆ ಇಲ್ದಿರ ಯಾವುದು ಇರುತ್ತೋ ಅದು ಸತ್ಯ. ತ್ರಿಕಾಲಾಬಾಧಿತಂ ಅಂದರೆ 3 ಕಾಲದಲ್ಲೂ ತನ್ನ ಇರುವಿಕೆಯನ್ನು ಬದಲಾವಣೆ ಆಗದಿರ, ತನ್ನ ಇರುವಿಕೆಯನ್ನು ಕಳ್ಕೊಳ್ದಿರ ಯಾವುದಿದೆಯೋ ಅದು ಸತ್ಯ ಅಂತ ಅವ್ರು ಹೇಳ್ತಾರೆ. ಅಲ್ಲಿಗೆ ತ್ರಿಕಾಲ ಅಂದರೆ ಯಾವುದನ್ನು ತಗೋಬೇಕು? ಭೂತ, ಭವಿಷ್ಯತ್, ವರ್ತಮಾನ ಅಂತ ತಗೊಳ್ಳೋಣ. ಹೌದಾ? ಭೂತ, ಭವಿಷ್ಯತ್, ವರ್ತಮಾನ ಅಂತ ತಗೋಬೇಕು. ಈ ಭೂತ, ಭವಿಷ್ಯತ್, ವರ್ತಮಾನ ಕಾಲದಲ್ಲಿ ಯಾವುದಿರುತ್ತೋ ಅದು ಸತ್ಯ ಅಂತಾರೆ. ಕಾಲ ಇಲ್ದಿರ ಇದ್ದಾಗ ಏನಾಗುತ್ತೆ? ಕಾಲ ಇಲ್ದಿರ ಇದ್ದಾಗ ಏನಾಗುತ್ತೆ? ಅದು ಹೋಗ್ಬಿಡುತ್ತೆ. ಯಾಕೆ? ತ್ರಿಕಾಲದಲ್ಲೂ ಇರಬೇಕದು. ಅವ್ರ ಪ್ರಕಾರ ಕಾಲ ಇಲ್ದಿರ ಇದ್ದರೆ ಹೋಗ್ಬಿಡುತ್ತೆ. ಅಲ್ಲ, ಕಾಲ ಹೋಗಲ್ಲ, ಕಾಲನೂ ಇರುತ್ತೆ, ಸತ್ಯನೂ ಇರುತ್ತೆ. ಅಂದರೆ ಅವಾಗ ಎರಡೂ ಸತ್ಯ ಆಯಿತು. ಕಾಲನೂ ಸತ್ಯ ಆಯಿತು, ಸತ್ಯ ಆ ವಸ್ತುನೂ ಸತ್ಯ ಆಯಿತು. ಆದ ಕಾರಣ ತ್ರಿಕಾಲಾಬಾಧಿತಂ ಸತ್ಯಂ ಅನ್ನೋದು ಸಾಕಷ್ಟು ಗ್ರಂಥಗಳು ನೋಡ್ತೀರಾ, ಸರಿಯಾದ ವ್ಯಾಖ್ಯಾನ ಅಲ್ಲ ಅದು. ಒಂದು. ಎರಡನೇದು, ಈಗಿನ ಕಾಲದಲ್ಲಿ ಲೇಟೆಸ್ಟ್ ಅವ್ರಿಗೇನು ಪ್ರಮಾಣ ಗ್ರಂಥಗಳಿಲ್ಲ, ಏನಿಲ್ಲ, ಹೇಗೋ ಏನು ಅವ್ರು ಹೇಳ್ತಾರೆ. ಅಗ್ರಿಬೊಮ್ಮನಹಳ್ಳಿ ಅಂತ ಒಂದು ಕಡೆ ರಾತ್ರಿ ಅವರು ಯಾರೋ ಮನೆಗೆ ಉಪಹಾರ ಮಾಡ್ತಿದ್ರು, ಟಿಫನ್ ತಗೊಳ್ತಿದ್ದ ರಾತ್ರಿ ಟಿ ವಿ ಆನ್ ಮಾಡಿದರು. ಸರಿ, ಆಫ್ ಮಾಡಿ ಅಂದರೆ ಮನೆಗಿರೋರಿಗೆಲ್ಲ ಬೇಸರ ಆಯಿತು, ಏನೋ ನಡೀಲಿ, ನಮಗೇನೋ ಪ್ರವಚಕ್ಕೆ ಸ್ವಲ್ಪ ಮಸಾಲ ಸಿಗುತ್ತೆ ಅಂತ ನಾನು ನೋಡ್ತಿರ್ತೀನಿ. ಸರಿ, ಅದರಲ್ಲಿ ಯಾರೋ ಒಬ್ಬರು ಮಾತಾಡ್ತಿದ್ರು. ಅವರು ಸತ್ಯ ಅಂದರೆ ಏನು ಅಂತ ಭಾಳಷ್ಟು ಚೆನ್ನಾಗಿ ತೆಲುಗಿನಲ್ಲಿ ಹೇಳ್ತಿದ್ರು. సత్య ఏమని చాలామంది వ్యాఖ్యానం చేస్తారు. ఏ వ్యాఖ్యానం సరిలేదు, నేను చెప్తాను వినండి, ನಾನು ಹೇಳ್ತೀನಿ ಕೇಳಿ, ನಾನು ಹೇಳೋದು ಕರೆಕ್ಟ್ ಅಂದರು. ತಿನ್ನೋದು ನಿಲ್ಲಿಸಿ ಇವರೇನು ಹೇಳ್ತಾರಪ್ಪ ಅಂತ ನಾನು ಅತ್ತ ಗಮನ ಕೊಟ್ಟರೆ ಅವ್ರು ಹೇಳ್ತಾರೆ, ಯಾವುದು ಅಸತ್ಯ ಅಲ್ವೋ ಅದು ಸತ್ಯ, ಯಾವುದು ಅಸತ್ಯ ಅಲ್ವೋ ಅದು ಸತ್ಯ. ಇವಾಗ ಯಾವುದು ಅಸತ್ಯ, ಮತ್ತೆ ಇನ್ನೊಂದು ವಾಕ್ಯ ಹೇಳ್ತಾರೆ, ಯಾವುದು ಸತ್ಯವಲ್ವೋ ಅದು ಅಸತ್ಯ. ನಿಜವಾಗಿ ಇಷ್ಟ ಹೇಳಿ ಮುಂದೆ ಕೊಟ್ಟರು. ನಮಗೇನು ಅರ್ಥ ಆಗುತ್ತೆ ವಸ್ತು. ಶಂಕರಾಚಾರ್ಯ ವ್ಯಾಖ್ಯಾನಕ್ಕೆ ಸರಿ, ಓ ಶಂಕರಾಚಾರ್ಯದ ನಿಮಗೆ ಅಭಿಮಾನ, ಅದಕ್ಕೋಸ್ಕರ ಅವ್ರನ್ನ ಒಪ್ಕೊಳ್ತೀರ ನೀವು. ಆ ರೀತಿ ಇಲ್ಲ, ಅಭಿಮಾನ ದೃಷ್ಟಿಯಿಂದಲ್ಲ. ಅವ್ರು ಹೇಳತಕ್ಕಂಥ ಶ್ರುತಿ ಸರಿ ಹೋಗುತ್ತೆ, ನಮ್ಮ ಅನುಭವದಲ್ಲಿ ಕಾಣುತ್ತೆ. ಮತ್ತು ಯಾವುದಪ್ಪ ಅಂದರೆ ಏಕರೂಪೇಣ ನಿಶ್ಚಿತಂ ತದ್ರೂಪಂ ನ ವಿಚರತಿ ತತ್ಸತ್. ಯಾವುದು ತನ್ನ ಇರುವಿಕೆಯನ್ನು ಬದಲಾವಣೆ ಮಾಡಿಕೊಳ್ದಿರ, ತನ್ನ ಇರುವಿಕೆಯನ್ನು ಕಳ್ಕೊಳ್ದಿರ ಇದೆಯೋ ಅದು ಸತ್ಯ. ಇವಾಗ ಶರೀರ ಅನ್ನೋದು ಇರೋವಾಗ ಬದಲಾವಣೆ ಆಗುತ್ತೋ ಅಥವಾ ಒಂದೇ ಥರ ಇರುತ್ತೋ? ಇವಾಗ ಭಾಳ ಜನ ಹೇಳ್ತಾರೆ, ಅರ್ಥ ಆಗಲಿ ಅಂತ ಹೇಳ್ತೀನಿ. ಮೊನ್ನೆ ಯಾರೋ ಶಂಕರ ಮಠಕ್ಕೆ ಬಂದಿದ್ರು ಅವರು ಪ್ರವಚನ ಆದಮೇಲೆ, ಸ್ವಾಮೀಜಿ ನೀವು ಗಗನಾರ್ಯ ಮಠದಲ್ಲಿ ಅವಸ್ಥಾತ್ರಯ ವಿವೇಕ ಹೇಳಿದ್ರಿ, ಭಾಳಷ್ಟು ಚೆನ್ನಾಗಿತ್ತು, ಅಂದರೆ ಇವತ್ತು ಹೇಳಲಿಲ್ಲ ಅಂತ. ಅದಕ್ಕೆ ನಮ್ಮ ಇವರು ಸ್ವಾಮಿಗಳು ಹೇಳಿದರು, ಅವಸ್ಥಾತ್ರಯ ವಿವೇಕ ಇಲ್ಲಿ ಬದುಕೋದನ್ನ ಶ್ಲೋಕ ಹೇಳ್ತಾರೆ, ಆ ಸಂದರ್ಭ ಬಂದಾಗ ಹೇಳ್ತಾರೆ, ಯಾವಾಗಂದ್ರೆ ಅವಾಗ ಹೇಳಲ್ಲ, ಆ ಸಂದರ್ಭ ಬಂದಾಗ ಹೇಳ್ತಾರೆ. ಅಂದರೆ ಸರಿ, ಭಾಳಷ್ಟು ಸಂತೋಷ. ನಾನು ಆವಾಗ ಕೇಳಿದ್ದೆ, ಮತ್ತು ಇವಾಗ ನಿಮ್ಮನ್ನು ನೋಡಿದೆ, ನೀವು ಆವಾಗ ಹೇಗಿದ್ರೋ ಈಗಲೂ ಹಾಗೇ ಇದ್ದೀರಾ, ಆವಾಗ ಹೇಗಿದ್ದೋ ಈಗಲೂ ಹಾಗೇ ಇದ್ದೀರಾ ಅಂದಾಗ ನನ್ನ ಅಹಂಕಾರ ಬೆಳಿಬೇಕು. ನಾನು ಚೆನ್ನಾಗಿ ಇಟ್ಕೊಂಡಿದ್ದೀನಿ ಅಂತ. ಬದಲಾವಣೆ ಇದೆ, ಶರೀರದಲ್ಲಿ ಬದಲಾವಣೆ ಇದೆ, ಆದರೆ ಅದನ್ನು ಗ್ರಹಿಸ್ತಕ್ಕಂಥ ಸೂಕ್ಷ್ಮ ದೃಷ್ಟಿ ಅವ್ರಿಗಿಲ್ಲ. ಅಷ್ಟೇ ಹೊರತು ಶರೀರ 10 ವರ್ಷದಿಂದ ನೋಡಿದ್ದೆ ಹಾಗೇ ಇದೆ ಅಂದರೆ ಹಾಗೆ ಇರುತ್ತೋ? ಹಾವೇರಿನಲ್ಲಿ ಒಂದು ಹೆಣ್ಮಗು ಹೇಳ್ತಿತ್ತು, ನಾನು ಚಿಕ್ಕಾಕಿ ಆಗಿದ್ದಾಗ, ಆ ಕಡೆ ಭಾಷೆ ಮಗು ಆಗಿದ್ದಾಗ ಅನ್ನಲ್ಲ ಅವರು, ಚಿಕ್ಕಾಕಿ ಆಗಿದ್ದಾಗ ಸ್ವಾಮೀಜಿ ಹೇಗಿದ್ರು ಈಗಲೂ ಹಾಗೆ ಇದ್ದಾರೆ. ಇವಾಗ 20 ವರ್ಷ ಅಂದರೆ ಈಗಲೂ ಹಾಗೆ ಇದ್ದಾರೆ. ನಮಗನ್ಸಿದ್ರು ನಾವು ಈ ಬ್ಯೂಟಿ ಪಾರ್ಲರು ಅದೆಲ್ಲ ನಾನು ಹೋಗಲ್ಲ ಅಂತ ಇಟ್ಕೊಳ್ಳಿ, ನೀವು ಹೋಗೋದಿದ್ದು ಹೋಗಿ, ಯೋಚನೆ ಮಾಡಿ ಅಷ್ಟೇ. ಅವುಗಳನ್ನೆಲ್ಲ ಹಾಕ್ಕೊಂಡು
ನಾನು ಬದಲಾವಣೆ ಇಲ್ದಿರ ಹಾಗೆ ಇದ್ದೀನಿ ಅಂದರೆ ಚಿರ ಬದಲಾವಣೆ ಆಗಿರಲಿಲ್ಲ, ಇಂದ್ರಿಯ ಬದಲಾವಣೆ ಆಗಿದೆಯೇ ಇಲ್ಲ, ಮನಸ್ಸು ಬದಲಾವಣೆ ಆಗಿದೆಯೇ ಇಲ್ಲ, ಬುದ್ಧಿ ಇದ್ದರೆ ತಾನೇ ಅಂತೀರ. ಇದೇ ಅಂತ ಇಟ್ಕೊಂಡು ಮಾತಾಡೋಣ, ಅದು ಬದಲಾವಣೆ ಆಗ್ತಿದೆಯೇ ಇಲ್ಲ. ಮತ್ತು ಇದನ್ನ ಯಾಕೆ ಸತ್ಯ ಅಂತ ತಗೊಳ್ತೀರಾ? ನಿಜ ಎಷ್ಟು ಅನುಭವಪೂರ್ವಕವಾಗಿ ಉದ್ದೇಶ ಮಾಡೋದು ಶಾಸ್ತ್ರ ಮಹಾತ್ಮರು ಅಂದರೆ ಇದನ್ನು ಯಾಕೆ ಸತ್ಯ ಅಂತ ನಂಬ್ಕೊಂಡಿದ್ದೀರ? ಹೆಚ್ಚೊಟ್ಟು ಇವರು ನಮ್ಮ ಕಡೆಯಲ್ಲಿ ಕುಮಾರಿ ಕುಂಡ ಮೊದಲು ಬೇರೆ ವಸ್ತುಗಳು ಯಾವ ಸತ್ಯ ಅದು ಈಗಿನ ಕಾಲಕ್ಕೆ ಚೆನ್ನಾಗಿ ಅರ್ಥ ಆಗುತ್ತೆ. ಇದಕ್ಕಿದಾಗ 1000 ರೂಪಾಯಿ 500 ರೂಪಾಯಿ ಏನೋ ಮಾಡಿಬಿಟ್ರು, ತೆಗೆದುಬಿಟ್ರು. ಅದು ಯಾರಿಗೆ ಎಫೆಕ್ಟ್ ಆಗುತ್ತೆ, ಯಾರಿಗೆ ಎಫೆಕ್ಟ್ ಆಗುತ್ತೆ? ನೆನ್ನೆ ಪೇಪರ್ಲಿದೆ ಪಾಪ, ಓದ್ ಬರೋಲ್ಲ, ಏನು ಬರೋಲ್ಲ ಆಕೆಗೆ. ಆದರೆ ಮಕ್ಕಳು ಕೇಳಿದ್ದಾರೆ, ಆಕೆ ಏನು ಪೇಪರ್ ನೋಡಿಲ್ಲ, ನ್ಯೂಸ್ ಕೇಳೋಕ್ಕೆ ಏನು ಬುದ್ಧಿ ಇಲ್ಲ ಪಾಪ, ದುಡ್ಡೇನೋ ಇಟ್ಕೊಂಡಿದ್ದಾರೆ, ಅಷ್ಟು ಮಾತ್ರ ಬುದ್ಧಿ ಇದೆ. ಮಕ್ಕಳು ಕೇಳಿದ್ದಾರೆ, ಅಮ್ಮ ನೀನು ಹತ್ರ ದುಡ್ಡು ಇದೆಯಾ, ನೋಟ್ಸ್ ಎಲ್ಲ ತೆಗೆದಾಕ್ಬಿಟ್ಟಿದ್ದಾರೆ ಇದೆಯಾ ಅಂದರೆ ನನ್ನ ಹತ್ರ ಏನಿಲ್ಲ. ಯಾಕೆ ಮಕ್ಕಳ ಹತ್ರ ಇದೆ ಅಂತ ಹೇಳಿದ್ರೆ ಲಪ್ಟಾಯಿಸ್ಬಿಡ್ತಾರೆ ಅವರು, ಅದಕ್ಕೆ ಭಯ ಇಲ್ಲ ಅಂತ ಹೇಳಿದ್ದಾರೆ. ನೋಡಿದ್ರೆ ಅದು ಎಷ್ಟೋ 1000 ರೂಪಾಯಿ ಇದೆ, ಇವಾಗ ಏನು ಮಾಡಬೇಕು ಗೊತ್ತಿಲ್ಲ ಅಂದಾಗ ಈ ಹೊರಗಿನ ಪ್ರಪಂಚ ಅನ್ನೋತಕ್ಕ ಬದಲಾವಣೆ ಆಗ್ತಿದೆ. ಇದನ್ನ ಯಾಕೆ ಸತ್ಯ ಅಂದ್ಕೊಳ್ತೀರ? ಅಷ್ಟೇ ಅಲ್ಲ, ನಮ್ಮ ಸಂಬಂಧಿಕರು ಅವ್ರನ್ನೆಲ್ಲ ಸತ್ಯ ಅಂದ್ಕೊಂಡಿದ್ದೀವಿ ನಾವು. ಇವರು ನಮಗೆ ಭಾಳ ಆತ್ಮೀಯರು, ನಾವಂದ್ರೆ ಭಾಳ ಏನನ್ನು ಹೌದಾ. ಆದರೆ ಯಾರು ಒಂದೇ ಥರ ಇರ್ತಾರೆ? ಎಲ್ಲೂ ಬದಲಾವಣೆ ಆಗ್ತಿದೆ. ಅಷ್ಟೇ ಅಲ್ಲ, ಒಂದು ಸಮಯದಲ್ಲಿ ಇದನ್ನೆಲ್ಲ ಇಲ್ಲ ಅಂತೀವಿ. ಯಾವಾಗ ಇಲ್ಲ ಅಂತೀವಿ? ನಿದ್ದೆ. ನಿದ್ದೆನಲ್ಲಿ ಯಾವುದೂ ಇಲ್ಲ ಅಂದಾಗ ಇದು ಇರೋವಾಗ ಬದಲಾವಣೆ ಆಗ್ತಿದೆ. ಒಂದು ಸಮಯದಲ್ಲಿ ಇಲ್ಲ ಅನ್ನಿಸ್ಕೊಡುತ್ತೆ, ಆರ್ಕಣಿ ಇದು ಯಾವುದು ಸತ್ಯವಲ್ಲ. ಹೌದಾ? ಈ ರೀತಿ ನಾವು ಅನುಭವಪೂರ್ವಕ ನೋಡಬೇಕು. ಮತ್ತು ಈ ವಾಕ್ಯನ ಗಟ್ಟಿ ಮಾಡ್ಬೋದು ನಾವು. ಏನಂತ? ಸಾಕಾರ ಅನ್ನತಕ್ಕಂಥ ಎಲ್ಲವೂ ಅನೃತ ಮಿಥ್ಯ ಅಂತ. ಆದರೆ ನಿಜವಾದ ಅರ್ಥ ಆಗಿದೆಯೋ? ಯಾವುದೋ ಬೋಧಿ ವೃಕ್ಷದಲ್ಲಿ ಯಾರೋ ವಾಕ್ಯ ಬರ್ದಿದ್ದಾರೆ, ಅರ್ಥ ಆದರೂ ಮೋಹ ಹೋಗಲ್ಲ ಅಂತ. ಅರ್ಥ ಆದರೆ ಮೋಹ ಹೋಗಲ್ಲ ಅಂತಲ್ಲ, ಅರ್ಥ ಮಾಡ್ಕೊಂಡಿದ್ದೀವಿ. ಇವರೇನು ಅಂದ್ಕೊಳ್ತಾರೆ? ಗುರುಗಳು ಹೇಳಿದಂಥ ವಾಕ್ಯಗಳನ್ನು ಬಾಯ್ಪಾಠ ಮಾಡಿಬಿಡೋದು. ಶರೀರ ಅನೃತ, ಶರೀರ ಮಿಥ್ಯ ಅಂತ ಬಾಯ್ಪಾಠ ಮಾಡೋದು, ಮತ್ತು ಸತ್ಯತ್ವ ಬುದ್ಧಿನಲ್ಲೇ ಜೀವನ ಮಾಡೋದು. ಅರ್ಥವಾಯಿತು ಅಂದರೆ ಇದು ಮಿಥ್ಯ. ಮಿಥ್ಯ ಅಂದರೆ ಸತ್ಯವಾಗಿ ತೋರುತ್ತೆ ಹೊರತು ಸತ್ಯವಾಗಿಲ್ಲ. ಸತ್ಯವಾಗಿ ತೋರುತ್ತೆ ಹೊರತು ಸತ್ಯವಾಗಿಲ್ಲ. ಮತ್ತು ಕೇವಲ ನಾಮ ಮಾತ್ರವೇ. ಯಾವುದು ನಿಶ್ಚಯ? ನಾನು ಹೇಳಿದ್ದೆ ದೊಡ್ಡಬಳ್ಳಾಪುರ ತೋರಿಸಿ ಅಂದರೆ ತೋರಿಸ್ಲಿಕ್ಕಾಗಲ್ಲ. ಶರೀರನ ತೋರಿಸು, ಈಗ ಇದೆ ಕೈ, ಅದು ಶರೀರನ ಕೈ ಬೇಡ, ನಿನ್ನ ಶರೀರ ತೋರಿಸು. ಅಯ್ಯ ಸ್ವಾಮಿ, ಇದೆಲ್ಲ ಸೇರಿಸಿ ಶರೀರ ಅಂತೀವಿ. ಇದೆಲ್ಲ ಸೇರಿಸಿ ಶರೀರ, ಇದೆಲ್ಲ ಸೇರಿಸಿ ಶರೀರ ಅಂತೀವಿ. ಅಂದರೆ ಶರೀರ ಅಂದ್ರೇನು? ಸೀರ್ಯಮಾನ ಸ್ವಭಾವತ್ವ ಶರೀರ. ಇವೆಲ್ಲದಕ್ಕೂ ಸೌದು ಹೋಗತಕ್ಕಂಥ, ನಾಶ ಆಗತಕ್ಕಂಥ ಸ್ವಭಾವ ಇದೆ, ಆದ ಕಾರಣ ಶರೀರ ಅಂತೀವಿ. ದೇಹ ಅಂತೀವಿ. ಯಾಕೆ? ದಹನ ಯೋಗ್ಯ ದೇಹ. ಎಷ್ಟೇ ಚೆನ್ನಾಗಿ ಅಲಂಕಾರ ಮಾಡಿ, ಅದು ಈಗಿನ ಕಾಲಕ್ಕೆ ಹೆಂಗಸು ಗಂಡಸು ಎಲ್ಲ ಏನೇನೋ ಬ್ಯೂಟಿಫುಲ್ ಅಲಂಕಾರ ಇದ್ರೂ ಕೊನೆಗೇನು ಬೆಂಕಿಗೆ ಹಾಕೋದೆ. ಅದಕ್ಕೋಸ್ಕರ ದೇಹ ಅಂತಾರೆ. ಮತ್ತು ಇಂಥದ್ದನ್ನು ಸತ್ಯ ಅಂತ ಅಂದ್ಕೊಂಡ್ರೆ ಯಾರ ಶರೀರ ಸತ್ಯ? ಯಾರು ಅನೃತಂ ವಿದ್ಧಿ. ಮತ್ತು ಆದರೆ ನಿರಾಕಾರ ಅನ್ನತಕ್ಕ ನಮ್ಮದಿದೆ. ಆ ನಿದ್ದೆ ಅನುಭವ ಇವಾಗ ತೊಗೊಂಡು ವಿವೇಕ ಮಾಡಿದ್ರೆ, ಇವಾಗ ನಿದ್ದೆ ಮಾಡಿದ್ರೆ ಅಲ್ಲ. ಅರ್ಥವಾಯ್ತಾ? ಇವಾಗ ನಿದ್ದೆ ಮಾಡಿದ್ರೆ ಅಲ್ಲ. ನಿದ್ದೆ ಅನುಭವವನ್ನು ಇವಾಗ ತೊಗೊಂಡು ವಿವೇಕ ಮಾಡಿದ್ರೆ ಇವಾಗ ನಿದ್ದೆ ಮಾಡಿದ್ರಲ್ಲ. ನಿದ್ದೆ ಅನುಭವನ ಇವಾಗ ತೊಗೊಂಡು ಮನಸ್ಸಿತ್ತು ಅಂದ್ಕೊಂಡು ಅಲ್ಲಿ ಯಾವ ಆಕಾರದಲ್ಲಿದ್ದೆ ನಾವು? ಹೆಣ್ಣಾಗಿ ಗಂಡಾಗಿ ಏನಿಲ್ಲ. ಅದು ನಿರಾಕಾರಂತೂ ನಿಶ್ಚಲಂ. ಅದು ನಿಶ್ಚಲವಾಗಿ ಬದಲಾವಣೆ ಇಲ್ದಿರ ತನ್ನ ಇದಕ್ಕಿಂತ ಕಳ್ಕೊಳ್ದಿರ ಇರತಕ್ಕಂಥದ್ದು. ಹೌದಾ? ಇದು ಇಷ್ಟು ಅರ್ಥ ಮಾಡ್ಕೋಬೇಕು ನಾವು. ಶರೀರ ಇಂದ್ರಿಯ ಬುದ್ಧಿ ಮನಸ್ಸು ಅಹಂಕಾರ ಅಂದರೆ ಮಿಥ್ಯ. ಅನೃತ ಅಂದ್ರೆ ಅದು ಮಿಥ್ಯ. ಮಿಥ್ಯ ಅಂದರೆ ಏನಪ್ಪ? ಮಿಥ್ಯಕ್ಕೂ
ಇಲ್ಲದೇ ಇರೋ ವಸ್ತುಗೂ ಸ್ವಲ್ಪ ವ್ಯತ್ಯಾಸ ಇದೆ. ಸ್ವಲ್ಪ ವ್ಯತ್ಯಾಸ, ಇರುವಿಕೆಯಲ್ಲಿ ವ್ಯತ್ಯಾಸ ಇಲ್ಲ. ಏನು ವ್ಯತ್ಯಾಸ ಕೇಳಿ. ಈಗ ಮೊಲದ ಕೊಂಬೆಲ್ಲ ನೋಡಿದಿರೋ? ಮತ್ತು ವಂದ್ಯಾಪುತ್ರನೆಲ್ಲ ನೋಡಿದಿರೋ? ಇಲ್ಲ. ಅಂದರೆ ಅದು ಇಲ್ಲದ್ದು, ಸಂಪೂರ್ಣ ಇಲ್ಲದ್ದು. ಆದರೆ ಮಿಥ್ಯ ಅಂದರೆ ಆ ರೀತಿ ಇಲ್ಲದ್ದು ಅಂತಲ್ಲ. ಮತ್ತು ಹೋಗಲಿ, ಮೊಲದ ಕೊಂಬು ನಿಮಗೆಲ್ಲ ಇರುವಂತೆ ಕಾಣುತ್ತೋ? ವಂದ್ಯಾಪುತ್ರ ಇರುವಂತೆ ಕಾಣ್ತಾನೋ? ಇಲ್ಲ. ಆದರೆ ಮಿಥ್ಯ ಅಂದರೆ ಇರುವಂತೆ ಕಾಣುತ್ತೆ, ಆದರೆ ಯಾವ ರೀತಿ ಕಾಣುತ್ತೋ ಆ ರೀತಿ ಇಲ್ಲ. ಅದು ನಿಜ ಸ್ಥಿತಿನೇ ಬೇರೆ. ಈಗ ಅರ್ಥ ಆಗಬೇಕು. ನೆಕ್ಲೆಸ್ ಇದೆಯೋ ಅಂದರೆ ಮಿಥ್ಯ ನೆಕ್ಲೆಸ್ಸು, ಆದರೆ ಸತ್ಯ ಏನು? ನೆಕ್ಲೆಸ್ ಅನ್ನತಕ್ಕಂಥ ನಾಮ, ನೆಕ್ಲೆಸ್ ಅನ್ನತಕ್ಕಂಥ ರೂಪ ಮಿಥ್ಯ. ಆ ರೀತಿ ಕಾಣುತ್ತೆ, ಅದು ಆ ರೀತಿ ಇಲ್ಲ. ಬಟ್ ಅದು ನಿಜ ಸ್ವರೂಪ ಬಂಗಾರ. ಅದೇ ರೀತಿ ಈ ಪ್ರಪಂಚ ಇಷ್ಟು ನಾಮರೂಪಾತ್ಮಕ ಕಾಣ್ತಿದೆ, ಹೌದಾ? ಇಷ್ಟಾಗಿ ಕಂಡ್ರೂ ಇದು ನೆಕ್ಲೆಸ್ನಂತೆ ಅದು ಕಾಣುತ್ತೆ ಹೊರತು ಆ ರೀತಿ ಇಲ್ಲ. ಮತ್ತು ಸತ್ಯ ಏನಪ್ಪ? ಆ ನಿರಾಕಾರವೇ ಇದೆಲ್ಲ. ಬೇರೆ ಯಾರನ್ನ ನಾವು ನೋಡ್ತಾ ಇದ್ದೀವಿ ಅಂದರೆ ನಿಜವಲ್ಲ ಅವ್ರನ್ನ ನೋಡ್ತಿಲ್ಲ ನಾವು. ಅವ್ರ ಶರೀರ, ಅವ್ರ ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ ಇದನ್ನು ನೋಡ್ತಿದ್ದೀವಿ. ಅವ್ರನ್ನ ನೋಡಬೇಕಾದ್ರೆ ನನ್ನನ್ನು ನಾನು ಚೆನ್ನಾಗಿ ನೋಡ್ಕೊಂಡಿರ್ಬೇಕು. ನೋಡಿಕೊಂಡ್ರೆ ಆಗ ನನಗೂ ಬೇರೆಯವ್ರಿಗೆ ವ್ಯತ್ಯಾಸನೇ ಇಲ್ಲ. ಅದೇ ಸತ್ಯ. ಇದೆಲ್ಲ ನಾಮರೂಪ ಅನೃತ. ಸರೇ ಸ್ವಾಮೀಜಿ ಅರ್ಥವಾಯಿತು. ಇದೆಲ್ಲ ಅನೃತ, ಮಿಥ್ಯ, ಆ ನಿರಾಕಾರ, ಅವ್ಯಕ್ತ, ಅದರ್ಶನ ವೃತ್ತಿ ಅಂತ ಹೇಳಿದ್ರಲ್ಲ, ಅದರ್ಶನ ಅಂತ, ಅದೇ ಸತ್ಯ ಅಂತ ಗೊತ್ತಾಯಿತು. ಪ್ರಯೋಜನ ಏನು? ಇದು ನಮಗೆ ಪ್ರಯೋಜನ ಅಂತ ದೇವರಾಯ ಕುಲಕರ್ಣಿ ಅಂತ ಒಬ್ಬರಿದ್ದರು. ಅವರು ಭಾಳಷ್ಟು ಚೆನ್ನಾಗಿ ಪ್ರಯತ್ನ ಮಾಡೋರು, ಕೇಳಿದ ಸರಿಯಾಗಿ ತತ್ವದಲ್ಲಿ ಕೂಡಿಸಿರೋರು. ಅವರು ಈ ಪ್ರಶ್ನೋತ್ತರ ಗೋಷ್ಠಿ ಇಂಥವಕ್ಕೆಲ್ಲ ಒಪ್ಪಡ್ತಿರ್ಲಿಲ್ಲ. ಒಂಥರ ತುಮಕೂರಲ್ಲಿ ಯಾವುದೋ ಸಭೆಗೆ ಅಧ್ಯಕ್ಷನಾಗಿದ್ದೆ ನಾನು. ಇಂಥದಕ್ಕೆ ನಾನು ಅವಾಗ ಹೇಳಿದೆ, ಇವತ್ತು ಪ್ರಶ್ನೋತ್ತರ ಗೋಷ್ಠಿ ನೀವು ಕೂತ್ಕೊಳ್ಳಿ, ಸಮಾಧಾನ ಕೊಡಿ ಅಂತ. ಆ ತರಲೆ ಎಲ್ಲ ನೀವೇ ಮಾಡ್ಕೊಳ್ಳಿ, ನಂಗೆ ಬೇಡ ಅಂದರು. ಏಕೆಂದರೆ ಏನೇನೋ ಪ್ರಶ್ನೆಗಳು ಬರುತ್ತೆ. ಇವತ್ತು ಕೇಳಿದ ಪ್ರಶ್ನೆನೂ ಸರಿ, ಏನೇನೋ ಪ್ರಶ್ನೆಗಳು ಬರುತ್ತೆ, ಏನು ಹೇಳಿದ್ರು ಒಪ್ಪಲ್ಲ, ಅದು ನೀವೇ ಮಾಡ್ಕೊಳ್ಳಿ ಅನ್ನೋರು. ಒಂದು ಪ್ರಶ್ನೆ ಮಾತ್ರ ಕೆಲವು ಸಲ ಆನ್ಸರ್ ಮಾಡೋರು. ಏನು ಇದು ತಿಳಿಸ್ಕೊಂಡ್ರೆ ಏನು ಪ್ರಯೋಜನವು? ಆಂಧ್ರದಲ್ಲೇ ಹೆಚ್ಚು ತಿರುಗೋರವರು. ಇದು ತಿಳ್ಕೊಂಡ್ರೆ ಏನು ಪ್ರಯೋಜನ ಅಂದರೆ ಈ ಪ್ರಯೋಜನ ಹುಚ್ಚೋಗುತ್ತೆ ನಿಮಗೆ. ಎಲ್ಲಿನ ತನಕ ಪ್ರಯೋಜನ ಹುಚ್ಚಿರುತ್ತೋ ಅಲ್ಲಿನ ತನಕ ನೆಮ್ಮದಿಯಾಗಿರೋಕ್ಕಾಗಲ್ಲ. ಈ ಪ್ರಯೋಜನ ಹುಚ್ಚೇ ಬಿಟ್ಟೋಗುತ್ತೆ. ಹೇಗಿದ್ರೆ ಹಾಗೆ ಸಾಕು, ಸಂತೃಪ್ತಿ. ಹೌದಾ? ಅದು ಒಂದು. ಮತ್ತು ಇನ್ನೊಂದೇನಪ್ಪ, ಈ ನಮಗೆ ಏನನ್ನ ಕಷ್ಟ ಬಂದಾಗ ಅಪ್ಪ ಯಾಕನ್ನ ಹುಟ್ಟಿದ್ವೋ ಅನಿಸುತ್ತೋ ಇಲ್ಲ. ಅದು ಈಗಿನ ಕಾಲಕ್ಕಂತೂ ಅಂದರೆ ಜನಗಳಿಗೆ ಆ ಪರಿಸ್ಥಿತಿಗಳು ಬರುತ್ತೆ, ಮತ್ತು ತಕ್ಷಣ ಮರೆತುಬಿಟ್ಟು ಹೊರಟ್ಬಿಡ್ತಾರೆ. ಒಂದು ಚಿಕ್ಕ ಮಗು ತಾತನಿಗೆ ಫೋನ್ ಮಾಡುತ್ತೆ, ತಾತ ಅಲ್ಲ ಈಗಿನ ಕಾಲದ ಜೀವನ ಹೇಗಿದೆ, ಸಾಕಪ್ಪ ಅನಿಸುತ್ತೆ. ಆದರೆ ಮತ್ತೆ ಅದು ಮರೆತುಬಿಟ್ಟು ಓಡ್ತಿರ್ತೀವಿ. ಒಂದು ಚಿಕ್ಕ ಮಗು ಬೆಂಗಳೂರಲ್ಲಿ ಫೋನ್ ಮಾಡುತ್ತಾರೆ ತಾತನಿಗೆ, ತಾತ ನಿಮ್ಮ ಏರಿಯಾದಲ್ಲಿ ಯಾವುದನ್ನು ಸ್ಕೂಲಲ್ಲಿ ಹೋಮ್ ವರ್ಕ್ ಇಲ್ಲದಿರೋ ಅಂಥ ಸ್ಕೂಲ್ ನೋಡು, ಅಲ್ಲಿ ತೋರಿಸ್ಕೊ, ನಿನ್ನಂತಿದ್ದೆ ಓದ್ತೀನಿ ನಾನು ಅನ್ನುತ್ತೆ. ಇಲ್ಲಮ್ಮ, ಮತ್ತು ಇನ್ನೊಂದು ಮಾತು ಹೇಳುತ್ತೆ, ಈ ನಮ್ಮ ಸ್ಕೂಲಲ್ಲಿ ಆ ಮೇಡಮ್ಮು ಹೋಮ್ವರ್ಕ್ ಅಂತ ಪ್ರಾಣ ತಿಂತಾರೆ, ಮನೆಗೆ ಬಂದು ಅಮ್ಮನೂ ಹೋಮ್ವರ್ಕ್ ಅಂತ ನನ್ನ ಪ್ರಾಣ ತಿಂತಾರೆ. ನಿಮ್ಮ ಏರಿಯಾದಲ್ಲೇ ನೋಡು. ಇಲ್ಲಮ್ಮ, ಆ ಥರ ಇಲ್ಲ, ನಮ್ಮ ಏರಿಯಾದಲ್ಲಿ ಇನ್ನೂ ಜಾಸ್ತಿ, ಅಲ್ಲೇ ಮೇಲಮ್ಮ, ನಿಮಗೆ ಇಲ್ಲಿ ಇನ್ನೂ ಕಷ್ಟ ಆಗುತ್ತೆ ಅಂತ ಅವ್ರ ತಾತ ಹೇಳಿದ್ರೆ, ಸುಮ್ಮನೆ ಸಮಾಧಾನ ಮಾಡೋಕ್ಕೆ ಹೇಳಿದ್ರೆ, ಅಯ್ಯೋ ಯಾಕನ್ನೋ ಹುಟ್ಟಿದ್ವೋ ಅನ್ನುತ್ತೆ ಫೋನಲ್ಲಿ. ಅವರು ತಾತನು ಈ ರಾಮಚಂದ್ರ ಮಿಷನಲ್ಲಿ ಪ್ರವಚನ ಮಾಡ್ತಿರ್ತಾರೆ. ಈ ಥರ ಇದ್ರೂ ಬರ್ತಾ ಬದಲಾವಣೆ ಆಗಿಬಿಡ್ತಾರೆ. ಮೊಮ್ಮಗಳಿಗಲೇ ಅಂದ್ಕೊಂತಾರೆ. ಇನ್ನೊಂದು ಮಗು ನನ್ನ ಪ್ರಶ್ನೆ ಕೇಳಿಸ್ತು, ಸ್ವಾಮೀಜಿ ನನ್ನೊಂದು ಪ್ರಶ್ನೆ ಇತ್ತು. ಈ ಮಗುಗೇನಪ್ಪ ಪ್ರಶ್ನೆ? ಅವ್ರ ಮನೆಗೆ ಇದ್ದೆ, ಏನಮ್ಮ ಪ್ರಶ್ನೆ ನಿಂಗೇನಂದರೆ, ಅಲ್ಲ ದೇವರು ಯಾಕೆ ಸೃಷ್ಟಿ ಮಾಡ್ದ ಅಂತ. ಅಲ್ಲ ಆ ಮಗುಗೆ ಏನು ಹೇಳಿದ್ರು?
ಅಮ್ಮ ಸೃಷ್ಟಿ ಮಾಡಿದ್ಮೇಲೆ ಚಾಕ್ಲೇಟ್ ಸಿಗುತ್ತೆ, ಐಸ್ ಕ್ರೀಮ್ ಸಿಗುತ್ತೆ, ಎಲ್ಲ ಸಿಗುತ್ತಲ್ಲ, ಸೃಷ್ಟಿ ಮಾಡಿದ್ರೆ ಏನು ಸಿಗೋದು ಅಂದೆ. ಅದೆಲ್ಲ ಸ್ವಾಮೀಜಿ, ಬೆಳಿಗ್ಗೆ 6 ಗಂಟೆಗೆ ಅಲ್ಲ, ಈಗಿನ ಕಾಲ ಜೀವನ ಮಕ್ಕಳಿಂದ ದೊಡ್ಡವ್ರ ತನಕ ನೋಡಿಕೊಂಡ್ರೆ ಸಾಕಪ್ಪ ಈ ಸಂಸಾರ ಯಾಕೆ ಕೊಟ್ಟದ್ದು ಅನಿಸುತ್ತೆ. ಬೆಳಿಗ್ಗೆ 5:30 ಎದ್ದೇಳಬೇಕು, ಲೇಟಾಗಿ ಹೇಳೋಗಿಲ್ಲ. 6 ಗಂಟೆ 6:15 ಸ್ನಾನ ಮಾಡಿಕೊಂಡು ಟ್ಯೂಷನ್ಗೆ ಹೋಗ್ಬೇಕು. ಟ್ಯೂಷನಿಂದ ಬಂದ ತಕ್ಷಣ ಟಿಫನ್ ಮಾಡಿ ಬೇಗ ಟಿಫನ್ ಮಾಡಿ ಮತ್ತೆ ಸ್ಕೂಲ್ಗೆ ಹೋಗ್ಬೇಕು. ಕ್ಯಾರಿಯರ್ ತೊಗೊಂಡೋಗ್ಬೇಕು, ಮಧ್ಯಾಹ್ನಕ್ಕೂ ಅಲ್ಲೇ ತಿನ್ನಬೇಕು. ಮತ್ತು ಸಂಜೆ 5:30 ಮನೆಗೆ ಬಂದು ಕೈ ಕಾಲು ಮುಖ ತೊಳ್ಕೊಂಡು ದಡ ಕಾಫಿ ಕುಡಿದು ಮತ್ತೆ ಮ್ಯೂಸಿಕ್ ಕ್ಲಾಸ್ಗೆ ಹೋಗ್ಬೇಕು. ಮ್ಯೂಸಿಕ್ ಕ್ಲಾಸಿಂದ ಮನೆಗೆ ಬರೋಷ್ಟೊತ್ತಿಗೆ ಡ್ಯಾನ್ಸ್ ಟೀಚರ್ ರೆಡಿಯಾಗಿರ್ತಾರೆ. ಅಲ್ಲ, ಯಾಕೆ ಸೃಷ್ಟಿ ಮಾಡಿದೆ ಈ ದೇವರು? ಸುಮ್ಮನೆ ಕಾಲಿಲ್ಲ, ಯಾಕೆ ಬೇಕಿದು? ಅದೇ ರೀತಿ ಇದನ್ನು ತಿಳ್ಕೊಂಡು ಏನಪ್ಪ ಯಾಕನ್ನ ಹುಟ್ಟೋದು ಅಂತ ಅನಿಸುತ್ತಲ್ಲ. ಹುಟ್ಟಿದ ನಿಜವಾಗಿ ಎಲ್ಲ ಸಮಸ್ಯೆಗಳು ಯಾಕೆಂದರೆ ದೇಹೋಪಾದಾನೈಕ ಹೇತುತ್ವ. ಹುಟ್ಟಿದೆಯಾ ಸಮಸ್ಯೆ ಇದೆ, ಇನ್ಯಾವುದು ಸಮಸ್ಯೆ ಅಲ್ಲ, ಇನ್ಯಾರು ಕಾರಣ ಅಲ್ಲ, ಹುಟ್ಟಿದೆಯಾ ಸಮಸ್ಯೆ ಇದೆ. ಯಾಕೆ ಹುಟ್ಟಿದ್ವಿ? ಪೂರ್ವಜನ್ಮದ ಕರ್ಮ, ಧರ್ಮ ಮೂಲತ್ವ. ಧರ್ಮ ಹೇಗೆ ಬಂತು? ಕರ್ಮ, ನಾವು ಮಾಡಿದಂಥ ಕರ್ಮ. ಯಾಕೆ ಕರ್ಮ ಮಾಡಿದ್ವಿ? ಆಸೆಯಿಂದ ಕರ್ಮ ಮಾಡಿದ್ವಿ. ಯಾಕೆ ಆಸೆ ಬಂತು? ಹೊರಗಿನ ವಿಷಯಗಳು ಇದೆ ಅಂತ ನೋಡಿದ್ವಿ, ಆಸೆ ಬಂತು. ಅದಕ್ಕೋಸ್ಕರ ಕರ್ಮದಿಂದ ಪಾಪ ಪುಣ್ಯ ಜನ್ಮದಿಂದ ಒದ್ದಾಟ. ಇವಾಗ ಹೊರಗಿನ ವಿಷಯಗಳು ಅನೃತ ಕಾಣುತ್ತೆ ಹೊರತು ಅದರಲ್ಲಿ ಇಲ್ಲವೇ ಇಲ್ಲ. ಅದರಲ್ಲಿ ಏನು ಸುಖನೂ ಇಲ್ಲ, ಕೇವಲ ಪರಮಾತ್ಮ ಸ್ವರೂಪ ಇದು ನಿಜ ಸ್ಥಿತಿ ಅಂತ ಅರ್ಥ ಮಾಡ್ಕೊಂಡ್ರೆ ಮತ್ತೆ ಪುನರ್ಜನ್ಮ ಅನ್ನತಕ್ಕಂಥದ್ದು ಇಲ್ಲ. ಪುನರ್ಜನ್ಮ ಇಲ್ಲ ಅಂದರೆ ಇನ್ನೇನು ಯಾವ ತಾಪತ್ರಯೂ ಇಲ್ಲ. ಆದರೆ ನಮಗೆ ಸುಖ ಅಂದಾಗ ಜನ್ಮ ಬೇಕು ಅನಿಸುತ್ತೆ. ಸ್ವಲ್ಪ ತೊಂದರೆ ಬಂದಾಗ ಸಾಕಪ್ಪ ಯಾಕನ್ನ ಹುಟ್ಟೋದು ಅನಿಸುತ್ತೆ. ಅಲ್ಲ, ಸಂಪೂರ್ಣವಾಗಿ ಜೀವನದಲ್ಲಿ ಕೇವಲ ಈ ಭೌತಿಕ ಜೀವನದಲ್ಲಿ ದುಃಖವೇ ಇದೆಯೇ ಹೊರತು ಸ್ವಲ್ಪ ನಾವು ಮೋಸ ಮಾಡುತ್ತೆ ಸುಖ ಅನ್ನೋಷ್ಟು ಮತ್ತೆ ದುಃಖ ಶುರುವಾಗುತ್ತೆ. ಆ ಪರಮಾತ್ಮ ಸ್ವರೂಪ ತಿಳ್ಕೊಂಡು ಅಲ್ಲಿದ್ದು ಬಿಟ್ಟರೆ ಈ ಜೀವನ ಮಾಡ್ತಿರ್ಬೇಕಾದ್ರೂ ಆನಂದವಾಗಿರ್ತೀವಿ. ಮತ್ತು ಪುನರ್ಜನ್ಮ ಅಲ್ಲ, ಈ ಜನ್ಮವೇ ಇಲ್ಲ ಅನಿಸುತ್ತೆ. ಈ ಜನ್ಮವೇ ಇಲ್ಲ, ಕೇವಲ ಕನಸಿನಂತೆ ಈ ಜನ್ಮ. ಸೊ ಆ ಕಾರಣ ಅದು ಸಂಸಾರ ಚಕ್ರ ತಪ್ಪಿಸ್ಕೋಬೇಕು ಅನಿಸಿದ್ರೆ ನಿಮಗೆ ಅಷ್ಟಾಕ ಮಹರ್ಷಿಗಳು ತಲೆಗೆ ಹೋಗ್ತಾರೆ. ಇಲ್ಲ ಅಂದರೆ ಬರಲಿ ಬಿಡು, ಎಷ್ಟು ಚೆನ್ನಾಗಿದೆ. ಯಾರೋ ಒಬ್ಬರು ಕೋಲಾರ ಅಂತಲ್ಲ ಭಾನುವಾರ ಕೂತಿದ್ದೆ, ಸ್ವಾಮೀಜಿ ನೀವು ಯಾಕೆ ಪ್ರಪಂಚ ಹೀಗಿದೆ ಅಂತೀರ, ಎಷ್ಟು ಆನಂದವಾಗಿದೆ ನೋಡಿ, ಏನಪ್ಪ ಏನಾಯಿತು ಅಂದೆ. ಅವ್ರ ಮನೆಗೆ ಒಂದು ಹೆಣ್ಮಗು ಹೋಯಿತು, ಅದು ಯಾರೋ ಬಂದು ವರದಕ್ಷಿಣೆ ಅದೆಲ್ಲ ಏನು ಬೇಡ, ನಮ್ಮ ಹುಡುಗಿ ಚೆನ್ನಾಗಿದೆ ಮದುವೆ ಮಾಡ್ಕೊಳ್ತೀವಿ ಅಂತ ಅಂದ್ಕೊಂಡು ಒಪ್ಕೊಂಡು ಹೋದರು. ಅಲ್ಲಿ ಹೋದ ತಕ್ಷಣ ಇವ್ರು ಬಂದರು ನನ್ನ ಹತ್ರ, ಸ್ವಾಮೀಜಿ ನಿಮ್ಮ ಆಶೀರ್ವಾದದಿಂದ ನಮ್ಮ ಹುಡುಗಿಗೆ ಸೆಟ್ಲಾಯಿತು, ಭಾಳಷ್ಟು ಈ ಥರ ಅನುಕೂಲವಾಗಿದೆ, ವರದಕ್ಷಿಣೆನೇ ಬೇಡ ಅಂದ್ಬಿಟ್ರು, 2 ಖರ್ಚು ಇಟ್ಕೊಂಡು ಮಾಡ್ಕೊಳ್ತೀವಿ ಅಂದರು, ದುಡ್ಡೆಲ್ಲ ಉಳೀತು. ಹಿಂಗೆ ಸಂತೋಷ ಹೌದಲ್ಲ, ಸಂತೋಷ ಒಳ್ಳೇದಾಗಲಿ ಅಂದೆ. ಮತ್ತು 3 ದಿವ್ಸಕ್ಕೆ ಮತ್ತೆ ಬಂದರು. ಅವ್ರೇನು ಮಾಡ್ಯಾರ, ಹುಡುಗನ ಕಡೆಯವರು ಅವ್ರು ಬಂದು ಬಳಗ ಅಕ್ಕ ತಂಗಿ, ಆ ಹುಡುಗನ ಅಕ್ಕ ತಂಗಿ ಎಲ್ರಿಗೂ ಫೋನ್ ಮಾಡ್ಯಾರೆ, ಹೆಣ್ಣು ಗೊತ್ತಾಗಿದೆ ಬನ್ನಿ ಮಾತಾಡೋಣ ಅಂತ. ಅವ್ರು ಬಂದು ಎಷ್ಟು ಕೊಡ್ತಾರೆ ಅಂದರು ಮೊದಲು. ಅದೇ ತಾನೇ ಕೇಳೋದು, ಎಷ್ಟು ಕೊಡ್ತಾರೆ ಅಂದರು. ಇಲ್ಲ 2 ಖರ್ಚಿಟ್ಟು ನಾವೇನು ಅವ್ರೇನು ಕೊಡೋಲ್ಲ ನಮಗೆ, 2 ಖರ್ಚಿಟ್ಟು ನಾವೇ ಮಾಡ್ಕೊಳ್ತೀವಿ, ಹುಡುಗಿ ಚೆನ್ನಾಗಿದ್ದಾಳೆ ಅಂದರೆ, ಅಯ್ಯಯ್ಯ ಈಗಿನ ಕಾಲಕ್ಕೇನೋ ಮೋಸ ಆಗಿದೆ ಅಂತಾರೆ. ಆ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಹುಡುಗನಿಗೇನೋ ಡಿಫೆಕ್ಟ್ ಇದೆ ಅಂತ ಶುರುವಾಗುತ್ತೆ. ಅದೆಲ್ಲ ಬೇಡ, ಒಳ್ಳೆ ಹುಡುಗಿನೂ ತೋರಿಸ್ತೀವಿ, ಲಕ್ಷಾಂತರ ರೂಪಾಯಿ ಕೊಡಿಸ್ತೀವಿ, ನೀವು ಇದನ್ನು ಕ್ಯಾನ್ಸಲ್ ಮಾಡಿ ಅಂದರು. ಕೈವಲ್ಯ ಆನಂದರು 1 ತಿಂಗಳು ಹೇಳಿದ್ರು ತಲೆಗೆ ಹೋಗಿರಲ್ಲ. ಅವ್ರು 2 ನಿಮಿಷ ಮಾತಾಡೋದು, ಏನು ಕ್ಯಾನ್ಸಲ್ ಮಾಡಿ ನಾವು ಕೊಡಿಸ್ತೀವಿ ಬೇರೆ ಅಂತ ತಲೆಗೆ ಹೋಗಿತ್ತು. ಅವ್ರು ಫೋನ್ ಮಾಡಿದ್ರು ನಮಗೆ ಬೇಡ ಅಂತ. ಮತ್ತು ಇವ್ರು ಬರ್ತಾರೆ. ಭಾಳ ಮೋಸ ಈ ಜಗತ್ತು, ನಿಜವೇ ಯಾಕನ್ನ ಹುಟ್ಟೋದು ಅಂತಾರೆ. ಆದ ಕಾರಣ ಸಂಸಾರ ಚಕ್ರದಲ್ಲಿ ಸಿಗಾಕೊಂಡಿದ್ದೀವಿ, ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ಇದೇ ಮಾರ್ಗ. ಮತ್ತು ಮುಂದಿನ ಶ್ಲೋಕವನ್ನು ನೋಡಿ. 19ನೇ ಶ್ಲೋಕ ಅಲ್ಲ,
ಅಷ್ಟಾವಕ್ರವಾಚ ಯಥೈವಾದರ್ಶಮಧ್ಯಸ್ಥೆ ರೂಪೇಂತ ಪರಿತಃ ಯಥೈವಾಸ್ಮಿನ್ ಶರೀರೇಂತಃ ಪರಿತಃ ಪರಮೇಶ್ವರಃ. ಅಂದರೆ ಒಂದು ಕನ್ನಡಿನಲ್ಲಿ ಒಂದು ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ಕನ್ನಡಿನಲ್ಲಿ ಪ್ರತಿಬಿಂಬನ ನಾವು ನೋಡ್ಕೊಳ್ತೀವಿ, ಹೌದಾ? ಪ್ರತಿಬಿಂಬ ಅನ್ನತಕ್ಕಂಥದ್ದು ವ್ಯವಹಾರಕ್ಕೆ ಭಾಳ ಅನುಕೂಲ, ನಿಜನೇ. ಬಟ್ ನಿಜವಾದ ಆ ಥರ ಇದೆಯೋ ಅಲ್ಲಿ ಅಂದರೆ ಇಲ್ಲ, ಇರುವಂತೆ ಕಾಣುತ್ತಷ್ಟೇ, ವ್ಯವಹಾರಕ್ಕೆ ಅನುಕೂಲ ಇದೆ. ಸೊ ಪ್ರತಿಬಿಂಬದ ಹಿಂಭಾಗಕ್ಕೆ, ಮುಂಭಾಗಕ್ಕೆ, ಪಕ್ಕಕ್ಕೆ, ಆ ಪಕ್ಕಕ್ಕೆ, ಮೇಲೆ ಕೆಳಗೆ ಎಲ್ಲ ಕಡೆ ಮಿರರ್ ಇದೆಯೋ ಇಲ್ಲ. ಅದೇ ರೀತಿ ವ್ಯವಹಾರಕ್ಕೆ ಅನುಕೂಲವಾಗಿರ್ತಕ್ಕಂಥ ಇವೆಲ್ಲ ಪ್ರತಿಬಿಂಬದ ಥರ. ಪರಮಾತ್ಮ ಸ್ವರೂಪ ಎಲ್ಲಿದ್ದಾನಪ್ಪ ಅಂದರೆ ಒಳಗೆ, ಹೊರಗೆ, ಮೇಲೆ, ಕೆಳಗೆ ಎಲ್ಲ ಕಡೆನೂ ಇದ್ದಾನೆ. ಅವನಿಲ್ಲದೇ ಇರತಕ್ಕಂಥ ಸ್ಥಳವೇ ಇಲ್ಲ. ಅಷ್ಟೇ ಅಲ್ಲ, ಅವನಿಲ್ಲದೇ ಇರತಕ್ಕಂಥ ಅವನ ಇರುವಿಕೆಗೆ ಸಂಬಂಧ ಇಲ್ಲದಿರ ಯಾವ ವಸ್ತುನೂ ಇರಲಿಕ್ಕಾಗಲ್ಲ. ಇದೆ ಅಂದರೆ ಅದು ಸಂಬಂಧಲೇ ಇರಬೇಕು. ಅಂದಾಗ ಆ ನಿರಾಕಾರ ಅನ್ನತಕ್ಕಂಥ ನನ್ನ ಸ್ವರೂಪ ನಾವೇ, ಸರ್ವವ್ಯಾಪಿಯಾಗಿರ್ತಕ್ಕಂಥ ಸ್ವರೂಪ ಎಲ್ಲವೂ ನಾವೇ. ನಿಜವಾದ ಸೆಕ್ಯುಲರಿಸಮ್ ಇದು ಸೆಕ್ಯುಲರಿಸಮ್. ಈ ರಾಜಕೀಯ ವ್ಯಕ್ತಿ ಮಾತಾಡೋದಕ್ಕೆ ಯಾರು ಎಲ್ಲವೂ ನಾನೇ, ಎಲ್ಲವೂ ಒಂದೇ ಅನ್ನತಕ್ಕ ಅರ್ಥ ಮಾಡ್ಕೊಳ್ತಾರೋ ಅವ್ರು ಮಾತ್ರ ಸೆಕ್ಯುಲರ್ ದೃಷ್ಟಿನಲ್ಲಿ ಇರ್ಬೋದೇ ಹೊರತು ಮಿಗ್ನವರೆಲ್ಲ ಇರಲಿಕ್ಕೆ ಸಾಧ್ಯವಿಲ್ಲ, ಹೌದಾ? ಆದ ಕಾರಣ ನಾವು ಆ ಸ್ವಸ್ವರೂಪ ಸ್ಥಿತಿಯಲ್ಲಿ ನಿಂತು ಎಲ್ಲವೂ ನಾನೇ ಅನ್ನತಕ್ಕಂಥ ದೃಷ್ಟಿ ಬೆಳೆಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ಮುಂದಿನ ಶ್ಲೋಕ ನಾನು ಏಕಂ ಸರ್ವಗತಂ ವ್ಯೋಮ ಬಹಿರಂತರ್ಯಥಾ ಘಟೇ ನಿತ್ಯಂ ನಿರಂತರಂ ಬ್ರಹ್ಮ ಸರ್ವಭೂತಗಣೀತತ. ಏಕಂ ಸರ್ವಗತಂ ವ್ಯೋಮ ಬಹಿರಂತರ್ಯಥಾ ಘಟೇ ನಿತ್ಯಂ ನಿರಂತರಂ ಬ್ರಹ್ಮ ಸರ್ವಭೂತಗಣೀತತ. ಅಂದರೆ 18ನೇ ಶ್ಲೋಕದಲ್ಲಿ ನಿರಾಕಾರಂತು ನಿಶ್ಚಲಂ ಅಂತ ಏನು ಹೇಳಿದ್ರು ಅದನ್ನು 2 ದೃಷ್ಟಾಂತ ಕೊಟ್ಟು ಸ್ಪಷ್ಟ ಮಾಡ್ತಾರೆ. ಒಂದು ದೃಷ್ಟಾಂತ ಪ್ರತಿಬಿಂಬ ಮತ್ತು ಕನ್ನಡಿ ದೃಷ್ಟಾಂತ ಕೊಟ್ಟು ಈ ಎಲ್ಲ ನಾಮರೂಪಗಳು ಪ್ರತಿಬಿಂಬ ಕಾಣಿಸ್ತಾ ಇದೆ ಅಷ್ಟೇ ಹೊರತು ಪ್ರತಿಬಿಂಬ ಅಂದರೆ ಯಾವುದ್ರಲ್ಲಿ ಬಿಂಬವಾಗಿದೆ ಅಂತ ಶುರು ಮಾಡಿ ಅಂತಃಕರಣದಲ್ಲಿ ಪರಮಾತ್ಮ ಸ್ವರೂಪ ಬಿಂಬವಾಗಿದೆ ಅಂತಾರೆ. ಅಲ್ಲಿ ಅಂತಃಕರಣ ದೊಡ್ಡದಾಯಿತು, ಪರಮಾತ್ಮ ಸ್ವರೂಪ ದೊಡ್ಡದಾಯಿತು. ಪ್ರತಿಬಿಂಬ ದೃಷ್ಟಾಂತ ಕೊಟ್ಟರೆ ಅದಕ್ಕಲ್ಲ. ಪ್ರತಿಬಿಂಬ ದೃಷ್ಟಾಂತ ಬಿಂಬ ಅನ್ನತಕ್ಕ ಇದೆ, ಪ್ರತಿಬಿಂಬ ಇರುವಂತೆ ಕಾಣುತ್ತೆ, ವ್ಯವಹಾರಕ್ಕೆ ಅನುಕೂಲ ಅಷ್ಟೇ. ಅದೇ ರೀತಿ ಈ ನಾಮರೂಪಾತ್ಮಕ ಪ್ರಪಂಚ ಪ್ರತಿಬಿಂಬದಂತೆ ನಿರಾಕಾರನೇ ಸತ್ಯ. ಯಾವ ರೀತಿ ಕನ್ನಡಿ ಆ ಪ್ರತಿಬಿಂಬದ ಮೇಲೂ ಕೆಳಗೆ ಹೊರಗು ಎಲ್ಲ ಕಡೆಯೂ ಇದೆಯೋ ಅದೇ ರೀತಿ ಪರಮಾತ್ಮ ಸ್ವರೂಪ ಇಡೀ ಪ್ರಪಂಚನ ವ್ಯಾಪಿಸ್ಕೊಂಡಿರ್ತಕ್ಕಂಥ ಸ್ವರೂಪ. ಅದಕ್ಕೆ ಇನ್ನೊಂದು ದೃಷ್ಟಾಂತ ಕೊಡ್ತಾರೆ. ಕುಂಬಾರ ಮಡಿಕೆ ಮಾಡಿದಾಗ ಏನು ಘಟಾಕಾಶ, ಅದರೊಳಗಡೆ ಇರ್ತಕ್ಕಂಥ ಅವಕಾಶಕ್ಕೆ ಘಟಾಕಾಶ ಅಂತಾರೆ. ಈಗಿನ ಕಾಲಕ್ಕೆ ಅದೇ 5 ಲೀಟ್ರ್ ಬಕೆಟು, 2 ಲೀಟ್ರ್ ಬಕೆಟು, 20 ಲೀಟ್ರ್ ಬಕೆಟ್ ಅಲ್ಲ, 20 ಲೀಟ್ರ್ ಡ್ರಮ್ಮು ಅಂತೀವಲ್ಲ. ಏನರ್ಥ? ಅಲ್ಲಿ 20 ಲೀಟ್ರ್ ಹಿಡಿಯತಕ್ಕಂಥ ಅವಕಾಶ ಇದೆ. ಹೌದಾ? ಆಕಾಶ ಅಂದರೆ ಅದು ಅವಕಾಶ ಪ್ರದಾತೃ ಆಕಾಶ. ಎಲ್ಲ ಇರತಕ್ಕಂಥ ಯಾವುದು ಅವಕಾಶ ಕೊಟ್ಟಿದೆ ಅದು ಆಕಾಶ. ಹೌದಾ? ಇವಾಗ ಕುಂಬಾರ ಮಡಿಕೆ ಮಾಡಿದಾಗ ಅದೇ ಒಳಗಡೆ ಇರತಕ್ಕಂಥ ಆಕಾಶ ಘಟ ಆಕಾಶ ಅಂತಾರೆ. ಹೌದಾ? ಈ ಆಶ್ರಮದ ಒಳಗಡೆ ಇರತಕ್ಕಂಥ ಆಕಾಶಕ್ಕೆ ಇಷ್ಟು ಜನ ಕೂಡ್ಬೋದು, ಇಷ್ಟು ಅವಕಾಶ ಇದೆ ಅದಕ್ಕೆ ಇದನ್ನು ಮಠಾಕಾಶ ಅಂತಾರೆ. ಘಟಾಕಾಶ, ಮಠಾಕಾಶ ಮತ್ತು ಮಹಾಕಾಶ. ಎಷ್ಟು ಆಕಾಶ ಆಯಿತು? 3 ಆಯಿತು. ಹೌದಾ? 3 ಸಪ್ರೇಟಾಗಿ ತೋರಿಸಿ. ಬರೀ ಶಬ್ದ ಹೊರತು ಘಟಾಕಾಶ ಅಂದಾಗ ಈ ಆಕಾಶನ ಬೇರೆ ಆಯಿತು. ಅದು ಮಠಾಕಾಶ ಅಂದಾಗ ಈ ಆಕಾಶದಿಂದ ಈ ಮಠಾಕಾಶ ಬೇರೆ ಆಗಿದೆಯೋ?
ಒಂದು ರೀತಿ ಮನುಷ್ಯನ ಜೀವನ ಎಷ್ಟು ಮೂರ್ಖತ್ವಪ್ಪ ಅಂದರೆ ಈ ಪ್ರಾಣಿ ಥರ ಜೀವನ ಮಾಡೋದೇ ಒಳ್ಳೆಯದೇನೋ ಅನಿಸುತ್ತೆ. ಯಾಕೆಂದರೆ ಈಗ ಈ ಮನೆಗೆ ಎಷ್ಟು ಬಿತ್ತು? ಅಯ್ಯೋ ಸ್ವಾಮೀಜಿ, ಈ 35 ಲಕ್ಷ ರೂಪಾಯಿ ಆಯಿತು, ಈ ಮನೆ ಕಟ್ಟಿದ್ದಕ್ಕೆ 35 ಲಕ್ಷ ರೂಪಾಯಿ ಆಯಿತು ಅಂತಾರೆ. ಹೌದಾ? ಈಗ ಆ ಗೋಡೆಗೆ, ಕಿಟಕಿಗಳಿಗೆ, ಚಾವಣಿಗೆ. ನೀನು ವಾಸ ಮಾಡೋದಿಲ್ಲಿ ಆಕಾಶದಲ್ಲೇ, ಅದಕ್ಕೇನು ದುಡ್ಡು ಕೊಟ್ಟಿದೆಯೋ? ಆಕಾಶದಲ್ಲಿ ವಾಸ ಮಾಡೋದು ಮತ್ತು ಗೋಡೆಗೆ ದುಡ್ಡು ಕಟ್ಟಿಸೋದು. ವಾಸ ಮಾಡೋದಲ್ಲಿಂದ ಆಕಾಶದಲ್ಲೇ. ಈ ಪ್ರಾಣಿಗಳು ಆಕಾಶದಲ್ಲಿ ಜೀವನ ಮಾಡುತ್ತೆ, ಅದಕ್ಕೇನು ಖರ್ಚಿಲ್ಲ. ಒಂಥರ ಚೆನ್ನಾಗಿದೆ. ನಾವು ಇಷ್ಟು ಲಕ್ಷ ಕಟ್ಟಿದ್ದೀವಿ, ಹೋಲ ಗೋಡೆನಲ್ಲಿ ಜೀವನ ಮಾಡ್ತೀವಿ, ಗೋಡೆನಲ್ಲಿ ಮಲಗು, ಗೋಡೆನಲ್ಲಿ ಕೂತ್ಕೊಂಡ್ರೆ. ಮತ್ತು ಆಕಾಶದಲ್ಲಿ ನಾವು ಜೀವನ ಮಾಡ್ತೀವಿ, ಪೈಸೆ ಕೊಟ್ಟಿರೋ ಆಕಾಶಕ್ಕೆ. ಯಾವ ರೀತಿ ಮಠಾಕಾಶ ಅಂದಾಗ ಬೇರೆ ಆಗಿಲ್ವೋ, ಘಟಾಕಾಶದ ಆಕಾಶನ ಬೇರೆ ಆಗಿಲ್ವೋ, ಒಂದು ವೇಳೆ ಮಡಿಕೆ ಹೊಡೆದೋಯ್ತು, ಮನೆ ಯಾವುದೋ ಹೋಯ್ತು ಅಂತ ಇಟ್ಕೊಳ್ಳಿ, ಆವಾಗ ಘಟಾಕಾಶ ಮಠಾಕಾಶ ಏನಾಯ್ತಪ್ಪ ಅಂದರೆ ನಾಶ ಆಯಿತು ಅಂದರೆ ಇಲ್ಲ. ಘಟಾಕಾಶ ಮಠಾಕಾಶ ಸೃಷ್ಟಿನೂ ಆಗಲಿಲ್ಲ, ನಾಶನೂ ಆಗಲಿಲ್ಲ. ವ್ಯವಹಾರಕ್ಕೆ ಘಟಾಕಾಶ ಮಠಾಕಾಶ ಅಂತ ಕಾಣುತ್ತೆ, ಆ ರೀತಿ ವ್ಯವಹಾರ ನಡೆಯುತ್ತೆ. ಅದೇ ರೀತಿ ಪರಮಾತ್ಮ ಸೃಷ್ಟಿ ಮಾಡ್ದ ಅಂದರೆ ಘಟಾಕಾಶದಂತೆ ನಾವೆಲ್ಲ ಸೃಷ್ಟಿಯಾಗಿದ್ದೀವಿ, ಪರಮಾತ್ಮದ ಬೇರೆ ಆಗಿಲ್ಲ, ಪರಮಾತ್ಮ ಸ್ವರೂಪೇ. ಹೌದಾ? ಮತ್ತು ಈ ಶರೀರ ಹೋಯ್ತು ಅಂತ ಇಟ್ಕೊಳ್ಳೋಣ. ಯಾಕೆ ಸ್ವಾಮೀಜಿ ಆ ಮಾತಾಡ್ತೀರ ಅಂತೀರ? ಮಾತಾಡಿ ಒಟ್ಟು ಹೋಗೋದಂತ ಗ್ಯಾರಂಟಿ. ಹೌದಾ? ಹುಟ್ಟಿದಾಗ ಪರಮಾತ್ಮ ಸ್ವರೂಪಕ್ಕೆ ನಾವು ಬೇರೆ ಆಗಲಿಲ್ಲ, ಘಟಾಕಾಶದಂತೆ. ಈ ಶರೀರ ಹೋದರೆ ನಾವು ಪರಮಾತ್ಮ ಸ್ವರೂಪದಿಂದ ಬೇರೆ ಆಗೋದು ಇಲ್ಲ. ಹುಟ್ಟಿದಾಗ ಮತ್ತು ಜೀವನ ಮಾಡ್ತಿರ್ಬೇಕಾದ್ರೆ ಮತ್ತು ಹೋದ್ಮೇಲೂ ಪರಮಾತ್ಮ ಸ್ವರೂಪವೇ. ಮತ್ತು ಏನು ಹುಟ್ಟಿತು ಹೋಯಿತು ಇತ್ತು ಹೋಯಿತು ಕಾಣುತ್ತೋ ಅದು ಕೇವಲ ಅನೃತ ಮಿಥ್ಯ. ಸೊ ಇಷ್ಟು 1ನೇ ಅಧ್ಯಾಯದಲ್ಲಿ ಅಷ್ಟಾವಕ್ರ ಮಹರ್ಷಿಗಳು ಉಪದೇಶ ಮಾಡಿದ್ದಾರೆ. ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಜೀವನ ಮಾಡಬೇಕಾದ್ರೆ ಇದನ್ನು ಜ್ಞಾಪಕದಲ್ಲಿ ಇಟ್ಕೊಂಡು ವ್ಯವಹಾರ ಮಾಡಬೇಕು. ಯಾವ ರೀತಿ ಅಂದರೆ, ಮುಗೀತಾ ನಿಮ್ಮದು ಪ್ರವಚನ? ಏನು ದಿವಸ ಹೋಗಿದ್ದು ಬಂದಿದ್ದು ಹುಡ್ಕೋ, ಏನು ವಿವೇಕಾನಂದ ಆಗ್ಬಿಡ್ತು ಅಂತ ಯಾರನ್ನ ಮನೆಗೆ ಅಂದರು. ಅವಾಗ ನಮಗೇನು ಅನಿಸುತ್ತೆ? ಇನ್ನೊಂದು ಸಲ ಮಾತಾಡು. ಏನು ಅಂದ್ಕೊಂಡೆ? ಏನೋ ಅಂದ್ಕೊಳ್ಳಿ ಬಿಡು, ಪಾಪ ಗೊತ್ತಿಲ್ಲ. ಶರೀರ ನೋಡಿ ಅಂತಾರೆ, ಶರೀರ ನಾನು ಅಲ್ವೇ ಅಲ್ಲ ಅಂದ್ಕೊಳ್ಳಿ ಬಿಡು ಅಂತ ನಾವು ಸಮಾಧಾನವಾಗಿರಬೇಕು ಸಹಜವಾಗಿ. ಇಲ್ಲ ಆ ರೀತಿ ಸಹಜವಾಗಿ ಸಮಾಧಾನ ಬರೋಲ್ಲ. ಅವ್ರು ಅಂದ ತಕ್ಷಣ ಅಂತ ಬರುತ್ತೆ ಅಂದರೆ ಆವಾಗ ಜ್ಞಾಪಿಸ್ಕೋಬೇಕು. ಅಷ್ಟಾವಕ್ರ ಮಹರ್ಷಿಗಳು ಜ್ಞಾಪಿಸ್ಕೊಂಡು, ಕೈವಲ್ಯಾನಂದ ಸ್ವಾಮಿಗಳು ಏನು ಹೇಳೋದು ಜ್ಞಾಪಿಸ್ಕೊಂಡು, ಸ್ವಲ್ಪ ತಾಳು, ಶರೀರ ನೀನಲ್ಲ ಪಾಪ 1ನೇ ತಾರೀಕಿಂದ 22ನೇ ತಾರೀಕು ತನಕ ಹೊಡ್ಕೊಂಡಿದ್ದಾರೆ, ನೀನಲ್ಲ ಅದು ನೀನಲ್ಲ ಅಂತ. ಈಗ ನಾನು ತಕ್ಷಣ ಮರ್ತುಬಿಟ್ಟು ಅಂದರೆ ನೋಡು ಅನ್ನು ನಮ್ಮ ಸ್ವಾಮಿಗಳು ಅಂದರು, ಮಿಥ್ಯ ಅಸತ್ಯ ಅಂತೆಲ್ಲ ಹೇಳಿದ್ರು. ಹೌದಾ? ನೀನು ಅದೆಷ್ಟಂತೀಯ ಅನ್ನು. ನನಗೆ ನನ್ನ ತತ್ವನ ಅರ್ಥ ಮಾಡ್ಕೊಳಕ್ಕೆ ನೀನು ಸಹಾಯ ಮಾಡ್ತಿದ್ಯಾ. ಯಾಕೆ? ಶರೀರ ನೋಡಿ ಬೈತಿದ್ಯಾ. ಇದೇ ನಾನು ಅಂದ್ಕೊಂಡ್ರೆ ಬೈಗಳು ತಿನ್ನಬೇಕು, ಇದು ನಾನಲ್ಲ ಅಂದ್ಕೊಂಡ್ರೆ ಆ ಬೈಗಳು ನಿಮಗೆ ವಾಪಸ್ ಹೋಗುತ್ತೆ. ಸೊ ಆ ರೀತಿಯಲ್ಲಿ ವ್ಯವಹಾರ ಮಾಡಿ ಆ ಸ್ವಸ್ವರೂಪ ದೃಷ್ಟಿನ ಜೀವನ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾರೆ. ಇಲ್ಲಿಗೆ ನಿಲ್ಲಿಸಿರೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ